श्रीगुरुभ्यो नमः। हरिः ओम्। गणानां त्वा गणपतिगुं हवामहे कविं कवीना उपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनम्। शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमान्नित्यं विश्वं नारायणगं हरिं विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगं शाश्वतगं शिवमच्युतं नारायणं महाज्ञेयं विश्वात्मानं परायणं नारायण परो ज्योतिरात्मा नारायण परः नारायण परं ब्रह्म तत्त्वं नारायण परः नारायण परो ध्याता ध्यानं नारायण परः यच्च किञ्चित् जगत् सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायणः स्थितः अनन्तमव्ययं कविगुं समुद्रेऽन्तं विश्वशम्भुवम् पद्मकोशप्रतीकाशकं हृदयं चाप्यधोमुखम् अधो निश्चावितस्यान्ते नाभ्यामुपरि तिष्ठति ज्वालमालाकुलं भाति विश्वस्यायतनं महत् सन्ततगं शिलाभिस्तुलम्बत्याकोशसन्निभम् स्यान्ते सुशिरगं सूक्ष्मं तस्मिन् सर्वं प्रतिष्ठितं तस्य मध्ये महानग्ने विश्वाच्चित् विश्वतोमुखः सोऽग्रभुग्विभजं तिष्ठन्नाहारमजरः कविः तिर्यगोत्वमदशायी
रश्मयस्तस्य सन्तता संतापयति स्वं देहमापादतलमस्तकः तस्य मध्ये वर्णिशिखा अणीयोर्ध्वा व्यवस्थितः लीलतो यदमध्यस्तात् विद्युल्लेखेव भास्वरा नीवारशुकवत्तन्वी पीताभा स्वत्यणुपमा तस्या शिखाया मध्ये परमात्मा व्यवस्थितः स ब्रह्म स शिवः स हरिस्सेन्द्र सोऽक्षर परमस्वराट् ऋतगं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं विश्वरूपाय वै नमो नमः ॐ नारायणाय विद्महे वासुदेवाय धीमहि तन्नो विष्णु प्रचोदयात् ॐ शान्ति शान्तिः ಕ್ಯಾಚ್ ಆಗುತ್ತೆ. ಇನ್ನೊಂದು ತಿಂಗಳು ಕರೆಕ್ಟಾಗಿ ಶ್ರೀ ಗುರುಪೂರ್ಣಿಮೆ ಬಂದಿದೆ, ವ್ಯಾಸ ಪೂರ್ಣಿಮೆ ಭಾನುವಾರ ಬಂದಿದೆ. ಆದ್ದರಿಂದ ಭಾನುವಾರ ಬೆಳಗ್ಗೆ ಇಲ್ಲಿ, ಬೆಳಗ್ಗೆ ಅಂದರೆ 6 ಗಂಟೆಗೆ ಬೇಡ, ಯೂಶಲ್ 10:30 ಹಾಡುಗಳು ಹಾಡಿ ಮತ್ತೆ ಸಾಯಂಕಾಲ ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಶಿರಡಿ ಬಾಬಾ ಮಂದಿರದವರು. ಅಂದರೆ ಕಷ್ಟ ಏನಾಗುತ್ತೆ ಅಂದರೆ ಜನ ಜಾಸ್ತಿ ಇರ್ತಾರೆ, ಬಾಬಾಗೆ ನಮ್ಮ ಪಾಡು ನಾವು ಪ್ರಾರ್ಥನೆ ಮಾಡಬಾರ್ದು ಅಷ್ಟೇ. ಅದೊಂದು ನನ್ನೆಲ್ಲ ಫೋನ್ ಮಾಡ್ತಾನೆ ಇದ್ರು, ನಾನು ಕಟ್ ಮಾಡಿಡ್ತಾ ಇದ್ದೆ, ಫೋನ್ ಮಾಡ್ತಾನೆ ಇದ್ದಾರೆ. ಎಷ್ಟು ಫೇಮಸ್ ಆಗಿಬಿಟ್ಟಿದ್ದೀರ ನೋಡಿ ನೀವು. ನಾನು ಕೇಳಲೇ ಇಲ್ಲ ಅವರು. ನೆನ್ನೆ ಒಂದೇ ಮೈಕ್ ಇದ್ದಿದ್ದು ನಿಮಗೆ ಬರ್ತಾ ಇಲ್ಲ, ಅವ್ರು ನಮ್ಗೆ ಹೇಳಲಿಲ್ಲ. ಪಾಪ ಅವ್ರಿಗೆ ಅವೆಲ್ಲ ಅಭ್ಯಾಸ ಇಲ್ಲ. ಅವ್ರಿಗೆ ಆ್ಯಕ್ಚುಲಿ ನೀವು ಒಂದು 4 ಅಥವಾ 3 ಅಂತೂ ಇರಲೇಬೇಕು, ಆಗ ಪಿಕಪ್ ಆಗ್ತದೆ. ನೆನ್ನೆ ಚೆನ್ನಾಗಿತ್ತು. ನೆನ್ನೆ कृपांजना पायो मेरे भाई, राम बिना कछु जानत नाही। गुरु कृपांजना पायो मेरे भाई, राम बिना कछु जानत नाही। गुरु कृपांजना पायो मेरे भाई, राम बिना कछु जानत नाही।
बिना कछु जानत नाही। भगवत राम सपने में देखो राजा राम, जागत राम सोवत राम, सपने में देखो राजा का, जो देखो सो राम चरिता, जो देखो सो राम चरिता। गुरु कृपांजना पायो मेरे भाई, राम बिना कछु जानत नाही। गुरु कृपांजना ಒಂದೊಂದು ಅಭ್ಯಾಸ ಮಾಡ್ತಾ ಇದ್ದೀವಿ ನಾ. ಈಗ ಅರಿತೆ ನಾನು, ಅರಿತೆ ನಾನು ನಿಜದ ನೆಲೆಯನರಿತೆನು, ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಎಂದೆಂದು ಇರುಳಿಲ್ಲದ ಬೆಳಕಿನೂರಿನಿಂದ ನಮ್ಮಲ್ಲಿಗೆ ಬಂದನು, ಎಂದೆಂದು ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಅವನು ನಮ್ಮ ಬಂದನ ಆಗಲಾವುದು ಇರುವುದು ಎಂಬುದನ್ನು ತಿಳಿಯನು, ಅವನ ಸಂಗದಿಂದ ಆಗಲ. ಅರಿತೆ ನಾನು ನಿಜದ ನೆಲೆಯನರಿತೆನು, ಅರಿತೆ ನಾನು ನಿಜದ ನೆಲೆಯನರಿತೆನು. ಜಪತಪಾದಿ ಕರ್ಮಗಳು ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು. ಹಳೆಯ ನಿದ್ರೆ ಹರಿ ಬಂತು ನಿರಂತರವು ಯೋಗದಲ್ಲಿ ತೂಕಡಿಸುವುದೆಲ್ಲಿ, ನಿರಂತರವು ಯೋಗದಲ್ಲಿ ತೂಕಡಿಸುವುದೆಲ್ಲಿ ಬಂತು ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ತೂಕಡಿಸುವುದೆಲ್ಲಿ ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಅರಿತೆ ನಾನು ನಿಜದ ನೆಲೆಯನರಿತೆನು, ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು, ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು, ಅರಿತೆ ನಾನು ನಿಜದ ನೆಲೆಯನರಿತೆನು, ಅರಿತೆ ನಾನು ನಿಜದ ನೆಲೆಯನರಿತೆನು. 173.
ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಜಗವೆಲ್ಲ ಎದುರಾಗಿ. ಭಯವೇನು 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 ಗುರುವೇ, ಭಯವೇನು ಭಯವೇನು ಗುರುವೇ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗಿ, ಜೊರಗೆ ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಭಯವೇನು 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 ಗುರುವೇ, ಭಯವೇನು ಭಯವೇನು ಗುರುವೇ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ. ಸುಖ, ಅಲ್ಲಿ ಪುಸ್ತಕ ನೋಡಿ, ಯಾಗೆ ಯಾಗೆ ಇದೆ, ಗೀ ಮಾಡಬೇಡಿ, ತಪ್ಪಾಗತ್ತೆ ಕನ್ನಡದಲ್ಲಿ. ಯಾಗೆ ಯಾಗೆ ಇದೆ ನೋಡಿ. ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ಇಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಅದು ಇಲ್ಲದಿರೆ ಅಂತ ಬರಬಾರ್ದು, ಅಲ್ಲಿ ಪದಗಳು ಹೆಂಗಿದ್ದು ಹಾಗೆ ಬರಬೇಕು. ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ಇಲ್ಲದಿರೆ ಜಗವೆಲ್ಲ ಜೊತೆಯಾಗೆ. ಸುಖವೇನು 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 ಪ್ರಭುವೇ, ಸುಖವೇನು ಸುಖವೇನು ಪ್ರಭುವೇ, ಸುಖವೇನು 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 ಪ್ರಭುವೇ, ಸುಖವೇನು 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 ಪ್ರಭುವೇ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಭಯವೇನು 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 ಗುರುವೇ, ದೊಡ್ಡದು ಭಾದು. ಭಯವೇನು 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 ಗುರುವೇ,
ಭಯವೇ ಅಂತ ಹೇಳಿದ್ರೆ ಕೇಳೋರು ಏನಂತಾರೆ, ಯಾರು ಹೇಳ್ಕೊಟ್ರು ಅಂತ. ಬಾ, ಅಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಪುಸ್ತಕ ನೋಡಿ. ಭಯವೇನು 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 ಗುರುವೇ, ಭಯವೇನು ಭಯವೇನು ಗುರುವೇ, ಭಯವೇನು 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 ಗುರುವೇ, ಭಯವೇನು 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 ಗುರುವೇ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನಿಲ್ಲದಿರೆ ಜಗವೆಲ್ಲ ಸುಖವೇನು 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 ಪ್ರಭುವೇ, ಸುಖವೇನು 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 ಪ್ರಭುವೇ, ಸುಖವೇನು 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 ಪ್ರಭುವೇ, ಸುಖವೇನು ಸುಖವೇನು ಪ್ರಭುವೇ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗಿ, ಜಗವೆಲ್ಲ ಎದುರಾಗಿ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗಿ, ಭಯವೇನು 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 ಗುರುವೇ, ಭಯವೇನು 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 ಗುರುವೇ, ಭಯವೇನು ಭಯವೇನು ಗುರುವೇ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ಸುಖವೇನು 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 ಪ್ರಭುವೇ, 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 ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಭಯವೇನು 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 ಗುರುವೇ, ಭಯವೇನು 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 ಗುರುವೇ, ಭಯವೇನು 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 ಗುರುವೇ, ಭಯವೇನು 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 ಗುರುವೇ, ಭಯವೇನು ಗುರುವೇ, ಭಯವೇನು ಗುರುವೇ, ಭಯವೇನು ಗುರುವೇ, ಭಯವೇನು ಗುರುವೇ. ಅನೇಕ ಉದಾಹರಣೆಗಳಿದೆ. ಗುರುವಿನ ಮಾತನ್ನ ಕೇಳಿದ ತಕ್ಷಣ ಸಂಪೂರ್ಣವಾಗಿ ಗುರುವಿಗೆ ಶರಣಾಗತಿ ಹೊಂದಿ ಹೊಯ್ಸಳ ಗುರುಗಳು ಹೇಳಿದ್ರು ನೋಡು ಅಂತ, ಅಷ್ಟೇ ಹುಲಿ
ಗೆದ್ದು ಅದನ್ನು ಕೊಂದು ಹಾಕಿ, ಆ ನರಭಕ್ಷಕ ಹುಲಿನ ಕೊಂದು ಹಾಕಿ ಗುರುಗಳ ಬುದ್ಧಿ ಬಂದು ಹೇಳ್ದ, ನಾನು ನಿಮ್ಮ ಮಾತನ್ನು ಒಪ್ಪಿದ್ದೀನಿ ಅಂತ. ಇಲ್ಲೇನು ನೋಡ್ತೀರ ಗೊತ್ತಾ? ಪೂರ್ಣವಾದ ನಂಬಿಕೆ, ಪೂರ್ಣವಾದ ಮನಸ್ಸು, ಪರಿಪೂರ್ಣವಾದದ್ದು. ಹುಲಿ ಇರಲಿ, ಅಲ್ಲೊಂದು ಚಿಕ್ಕ ನಾಯಿ ಮರಿ ಓಡಿಸೋದ್ರೆ ಹೆದರ್ಕೋತಾರೆ. ಹುಲಿ ಆಮೇಲೆ ಅಂದರೆ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಅವನು ಹಿಂದೆ ಮುಂದೆ ನೋಡಲೇ ಇಲ್ಲ. ಹಾಗೇನೆ ಶಂಕರ ಭಗವತ್ಪಾದಾಚಾರ್ಯರು ಕೂತಿರ್ತಾರೆ, ಇವರೆಲ್ಲ 3 ಜನನೂ ಕೂತಿರ್ತಾರೆ, ಇನ್ನೊಬ್ಬ ಮಿಸ್ ಆಗಿರ್ತಾನೆ. ತೋಟಕಾಚಾರ್ಯರು ಕರಿ ಅವ್ರನ್ನ ಅಂತಾರೆ, ಅವರು ಬಟ್ಟೆ ಶುದ್ಧಿ ಮಾಡ್ತಿರ್ತಾರೆ ನದಿಯ ಆ ಕಡೆ ದಡದಲ್ಲಿ. ಗುರುಗಳು ಬಾ ಮಗು ಅಂತ ಹೇಳಿ ಕೈ ಹೀಗೆ ಅಂತಾರೆ. ಮಧ್ಯ ನದಿ ಇದೆ ಅನ್ನೋದು ನೋಡಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ನಮಗೆ ಗುರುನೂ ಇಲ್ಲ, ಗುರಿನೂ ಇಲ್ಲ, ಎಲ್ಲದಕ್ಕೂ ಸರಿ ಟೈಮೂ ಇಲ್ಲ. ಸೊ ನಮ್ಗೆ ಇವೆಲ್ಲ ಹೆಂಗೆ ಅರ್ಥ ಆಗಬೇಕು? ಗುರುಪೂರ್ಣಿಮೆ ದಿವಸ ಮಾತ್ರ ಅಲ್ಲಿ ಇಲ್ಲಿ ಹೋಗಿ ಪ್ರಸಾದ ತೊಗೊಂಡು ಗುರುಪೂರ್ಣಿಮೆ ಜೈ ಅಂದ್ಬಿಟ್ಟು ಬಂದ್ಬಿಡೋದು. ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಅದನ್ನು ನಿಮಗೆ ಅವ್ರಿವ್ರು ಉದಾಹರಣೆ ಕೊಡಲ್ಲ, ನನ್ನ ಉದಾಹರಣೆನೇ ತೆಗೆದುಕೊಳ್ಳಿ. ಅದು 2,000 ಜನ ಇರಲಿ, 4,000 ಜನ ಇರಲಿ, 5,000 ಜನ ಇರಲಿ, 10,000 ಜನ ಇರಲಿ, ವಿಲ್ ನಾಟ್ ಈವನ್ ಬ್ಲಿಂಕ್ ಅಷ್ಟು ಜನನ ಅಂತ. ವಿ ಜಸ್ಟ್ ಸ್ಟಾರ್ಟ್ ಪ್ರಾರ್ಥನೆ ಮಾಡೋದು, ಗುರುವೇ ನೀನೇ ದಾರಿ ತೋರಿಸೋದು. ದೀನನಾಗಿ ಬಂದಿರುವೆ, ಬಾಗಿಲುಳ್ಳು ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯತೋರು ಗುರುವೇ. ಒಂದು ಒಳ್ಳೆ ಹಾಡಿದೆ, ಅದು ತುಂಬ ಅದ್ಭುತವಾದ ಹಾಡು. ಆ ಹಾಡುಗಳೆಲ್ಲ ನೀವೀಗ ಡಿ ಜೆ ಹಾಕ್ಬಿಟ್ಟು ಮೊದಲೇ ಕುಣಿತಾ ಇರ್ತಾರೆ, ಡಿ ಜೆ ಹಾಕ್ಬಿಟ್ಟು ಮತ್ತೂ ಕುಣಿಸ್ತಾರೆ. ಇಂಥ ಹಾಡುಗಳು ಎಂಥದ್ದು, ಎಷ್ಟು ವರ್ಷ, ಸುಮಾರು 60 ವರ್ಷದಿಂದ ಕೇಳಿದ ಹಾಡಿದ್ದು. ದೀನನಾಗಿ ಬಂದಿರುವೆ, ಬಾಗಿಲೊಳು ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯತೋರು ಗುರುವೆ. ದ್ರೋಣ ಬಳಿ ಬಂದ ಏಕಲವ್ಯನ ರೀತಿ. ಎಂಥೆಂಥ ಮಾತಿದೆ ಅದು, ನನಗೆ ಯಾರೂ ಹೇಳ್ಕೊಡ್ಲಿಲ್ಲ. ವಿ ವರ್ ಏಬಲ್ ಟು ಕ್ಯಾಚ್ ದಿ ಪಾಯಿಂಟ್ಸ್. ಏನು ಹೇಳ್ಕೊಟ್ರು ಅವನ ಮನಸ್ಸೇ ಇರಲ್ಲಲ್ಲ, ಏನು ಹೇಳ್ಕೊಡೋದು ನಾವು? ಎಂಥದ್ದು ಇವೆಲ್ಲ. ನಾನು ಹೇಳ್ತಿರೋದು ಆಶ್ರಮಕ್ಕೆ ಅಥವಾ ಸತ್ಸಂಗಕ್ಕೆ ಅಥವಾ ದೇವಸ್ಥಾನಕ್ಕೆ ಬಂದಾಗ ನೀವು ಪೂರ್ತಿ ಎಲ್ಲ ಮರ್ತು ಬಿಡಬೇಕು, ಏನು ಮನಸ್ಸಲ್ಲಿ ಇಟ್ಕೋಬಾರ್ದು. ಯು ವಿಲ್ ಎಂಜಾಯ್ ದ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಆಫ್ ಟೆಂಪಲ್ ಆರ್ ಆಶ್ರಮ ಎಕ್ಸೆಟ್ರಾ. ಇಲ್ಲಿಗೆ ಬಂದು ಹಪ್ಪಳ ಯೋಚನೆ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ? ಅಯ್ಯೋ ಹೊರಗಡೆ ಹಾಕಿ ಬಂದೆ, ಅದು ಒಳಗಿಟ್ಟನೋ ಇಲ್ಲೋ ಗೊತ್ತಿಲ್ಲ, ಗಾಡ್ರೇಜ್ ಕೀ ಅಲ್ಲಿಟ್ನೋ ಇಲ್ಲಿ ಇಟ್ಕೊಂಡಿದ್ದೆ, ಅವ್ರಿಗೆ ಹೇಳಿದ್ದೆ ನಾನು. ಇದೇ ಆಗೋದ್ರೆ ಪ್ರಯೋಜನ ಏನಿರಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಒನ್ಸ್ ಯು ಎಂಟರ್ ಎನಿ ಟೆಂಪಲ್, ಆಶ್ರಮ ಒಂದೇ ಅಲ್ಲ, ಯು ಶುಡ್ ಬಿ ಒನ್ ವಿತ್ ದಟ್. ನೀವು ಅನ್ಕೋತೀರ ನಾನು ಅಷ್ಟೊಂದು ಬ್ಯುಸಿ ಇರ್ತೀವಿ, ಅಷ್ಟು ಆಸ್ಪತ್ರೆ, ಅಷ್ಟೊಂದು ಲೆಕ್ಚರು, ಅಷ್ಟೊಂದು ಭಜನ್ಸು, ಹಾಗೆ ಹೀಗೆ. ಒಂದು ಒಳಗಡೆ ಹೋದ ತಕ್ಷಣ ಗೊತ್ತೇ ಇಲ್ಲ ನಾವು ಯಾರು ಅಂತ. ಅದು ಬಂದರೆ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲದ್ರೆ ಏನದಕ್ಕೂ ಪ್ರಯೋಜನ ಆಗೋದಿಲ್ಲ. ಅಲ್ಲಿದ್ದವನು ಇಲ್ಲಿರ್ತಾನೆ, ಇಲ್ಲಿದ್ದವನು ಅಲ್ಲಿದ್ದಾನೆ. ಭಾಳನೇ ಕಷ್ಟವಾಗ್ತದೆ. ಏಕಾಗ್ರತೆ ಬಹಳ ಮುಖ್ಯ. ಸ್ವಾಮೀಜಿ ಹೇಳ್ತಾರೆ, ವಿವೇಕಾನಂದರು, ಜೀವನದ, ಅದರಲ್ಲೂ ಆಧ್ಯಾತ್ಮಿಕ ಜೀವನದ ಮುಖ್ಯ ಏಕಾಗ್ರತೆ, ಕಾನ್ಸಂಟ್ರೇಷನ್. ನಾವು ಯಾರು ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ, ಯಾವ ಟ್ಯೂಷನ್ಗೂ ಹೋಗ್ತಿರ್ಲಿಲ್ಲ. ಚೆಂದಾಗಿ ಆಡ್ತಿದ್ದು, ಕೈ ಕಾಲೆಲ್ಲ ಪರ್ಚೋಗೋದು, ರಕ್ತ ಬಂದಿರೋದು ಇಲ್ಲಿ ಅಲ್ಲಿ ಎಲ್ಲ, ಸಿಕ್ಕಾಪಟ್ಟೆ ಆಟ ಆಡ್ತಿತ್ತು. ಆಟ ಸಮಯದಲ್ಲಿ ನಮ್ಮನ್ನು ಹಿಡಿಯೋರೇ ಇಲ್ಲ. ಈ ಹುಡುಗರು ಆಟವೇ ಬರಲ್ಲ ಬಿಡೋದು ವಿಚಾರ. ಲಗೋರಿ, ಐಸ್ ಪೈಸ್, ಕುಂಟಬಿಲ್ಲೆ, ಏನೇ ಆಟಗಳು. ಮಕ್ಕಳು ಬೀದಿ, ಎಲ್ಲ ಮಕ್ಕಳು ಬೀದಿಲಿರು. ಈಗ ಯಾಕೋ ಬಾರೋ ಟ್ಯೂಷನ್ ಇದೆ ಅವನ ಕಡೆ, ಅವನ ಪ್ರತಿಭೆನ ಕಟ್ ಮಾಡಿ ಇಟ್ಬಿಡ್ತಾರೆ. ಅವಳ ಪ್ರತಿಭೆನ ನೋಡಿ ಯೋಚನೆ ಮಾಡಿ. ಆ ಕುಂಟಬಿಲ್ಲೆ ಆಡುವಾಗ ಅದು ಬರೆದಿರ್ತಾರಲ್ಲ, ಅದೆಲ್ಲ, ಅದು ಇಲ್ಲಿ ಇಜ್ಲಲ್ಲೋ ಇಟ್ಗೆಲ್ಲೋ, ಅದೆಲ್ಲ ಎಷ್ಟು ಅಕ್ಯುರೇಟ್ ಅದು ಹಿಂದುಗಡೆ ಇರುತ್ತದು. ಆಮೇಲೆ ರೈಟ್ ಅದು, ಯು ಆರ್ ಆಲ್ವೇಸ್ ರೈಟ್ ಹಾಕ. ಆಮೇಲೆ ಅದು ಆ ಪಿಚ್ಚಿಗೆ, ಬಚ್ಚಿಗೆ ಅದಕ್ಕೊಂದು ಮುತ್ತು ಕೊಟ್ಬಿಟ್ಟು ತಪ್ಪು ಮಾಡಬಾರ್ದಪ್ಪ, ಅದು ಕ್ಲೀನಾಗಿ ಹೋಗು ಅಂತ ಹಿಂಗೆ ನೋಡೋದು. ಕ್ಲೀನಾಗಿ ಕೂತಿರುತ್ತೆ.
ಇದೆಲ್ಲ ನೋಡೋಕೆ ಆಟ ಅಂತೀರಿ, ಆದರೆ ಕಾನ್ಸಂಟ್ರೇಷನ್ ಇದೆ. ಎಷ್ಟು ಕಾನ್ಸಂಟ್ರೇಷನ್ ಇದೆ ನೋಡಿ. ಆಮೇಲೆ ಕುಂಟಬಿಲ್ಲೆ ಆಡುವಾಗ, ಆ ಜಂಪ್ ಮಾಡುವಾಗ, ಹಿಂಗೆ ತಿರುಗುವಾಗ ಎಷ್ಟು ಚೆನ್ನಾಗಿ ಕಾಲಿಟ್ಕೊಳ್ಳೋದು, ಎಲ್ಲಿ ತಪ್ಪೇ ಮಾಡ್ತಿರ್ಲಿಲ್ಲ. ನಾವು ಹೇಳೋದು ಕುಂಟಬಿಲ್ಲೆ ಬರೀ ಹೆಂಗಸರ ಆಟ ಅಂತಿತ್ತು. ಆಮೇಲೆ ನಾವು ಸೇರ್ಕೊಂಡ್ಬಿಟ್ಟು ಅದೇನು ಪರವಾಗಿಲ್ಲ ಅಲ್ಲ. ಸೊ ಇದೆಲ್ಲ ನಮ್ಮ ಪರಂಪರಾನುಗತ. ಗೌರಿ ಹಬ್ಬ ಬರೋಕ್ಕೆ ಶುರು ಆಗ್ತಿದೆ ಎಂದಾಗಲೇ ಎಲ್ಲ ಹುಡುಗರ ಕೈಲಿ ಬುಗುರಿ ಬಂದ್ಬಿಡೋದು. ಆ ಹುಡುಗರು ಹೇಳ್ತಾರೆ, ಬರಲಿ ಪಂಚಾಂಗ ನೋಡಿದ್ರೆ ಈಗ ಹೋಗಿ ಬುಗುರಿ ತಗೊಂಬ ಅಂತ ಯಾರು ಹೇಳ್ತಿರ್ಲಿಲ್ಲ. ಆಟೋಮೆಟಿಕ್ಕಾಗಿ ಹುಡುಗರು ಬುಗುರಿ ಶುರು ಮಾಡೋದು. ಅದು ಏನು, ಅದು ಹೊಡೆದ್ರೆ ಆ ಇನ್ನೊಂದು ಬುಗುರಿ ಕೊಡು, ಎಷ್ಟು ಚೆನ್ನಾಗಿ ಆಟ. ಆಮೇಲೆ ಹೀಗೆ ಕೈಯಲ್ಲಿ ಇಟ್ಕೊಳ್ತಾ ಇದ್ರು. ಈಗ ಸುಮ್ಮನೆ ಅಲ್ಲಿ ಇರೋದು ಕೈಗೆ ಎತ್ಕೊಂಡ್ರು ಎಟ್ಲ ಅದಿ ಅಂತ ಏನು ಮಾಡ್ತೀವಿ. ಆ ತಿರುಗ್ತಿರೋ ಬುಗುರಿನ ಈ ಕೈಯಲ್ಲಿ ಎತ್ತಬೇಕಂದ್ರೆ ಯಾವ ಫಾಸ್ಟ್ನೆಸ್ ಇತ್ತು, ಯಾವ ನ್ಯಾಕ್ ಇತ್ತು, ಯಾವ ಸೈನ್ಸ್ ಇತ್ತು, ಎಲ್ಲ ಬಿಡಿಸ್ಬಿಟ್ರೆ ಮಕ್ಕಳಿಗೆ. ನೀವುಗಳೇ ಟ್ಯೂಷನ್ನು. ಈಗ ಕೊಡ್ತೀನಿ ನಾನು ಬುಗುರಿ ಮತ್ತು ದಾರ, ಆಡಿಸಿ ನೋಡ ಯಾರಿಗಾದ್ರು. ತಿರುಗ್ಸೋಕ್ಕೆ ಬರೋಲ್ಲ, ಅದು ದಾರ ಕಟ್ಟೋಕ್ಕೆ ಬರೋಲ್ಲ ಅವ್ರಿಗೆ. ಅದು ನಾವು ಚಿಕ್ಕ ದಾರ ಹಿಂಗೆ ಅನ್ನೋದು, ಹಿಂಗೆ ತೊಗೊಂಡು ಅಲ್ಲೋಗ್ಬಿಡು. ಏನಿಲ್ಲ, ಸುಮ್ಮನೆ ಟ್ಯೂಷನ್ನು. ಒಂದು ಏನದು ಮಾರ್ಕ್ಸು ಟ್ಯೂಷನ್ನು. ಲೈಫೇ ಇಲ್ಲ ಯಾರಿಗೂ. ಯೋಚನೆ ಮಾಡಿ. ನಮ್ಮ ಆಫೀಸ್ ಎದುರುಗಡೆ ಆ ಫ್ಲ್ಯಾಟಲ್ಲಿ ಇದ್ದಾಗ ಗಂಡ ಹೆಂಡತಿ ಇಬ್ಬರೂ ಹನಿವೆಲ್ಗೆ ಹೋಗ್ತಾಯಿದ್ರು, ಆ ಕಂಪ್ನಿಗೆ. ಇದಕ್ಕಿದ್ದಾಗೆ ಬೆಳಗ್ಗೆ ಧಡಾರ್ ಶಬ್ದ, ಆರ್ಗ್ಯುಮೆಂಟು, ಧಡಾರ್ ಮತ್ತೆ ಶಬ್ದ, ಮತ್ತೆ ಆರ್ಗ್ಯುಮೆಂಟು, ಮತ್ತೆ ಬಾಗಿಲು ತೆಗೆದ್ರು. ನಾವು ಏನಾಯಿತು ಏನಪ್ಪ, ಮೊದಲಾದರೆ ಕತ್ತಿ ಗುರಾಣಿ ಇಟ್ಕೊಂಡು ಜಗಳ ಆಡೋರು. ಏನು ಇಟ್ಕೊಂಡು ಜಗಳ ಆಡ್ತಿದ್ದೆ? ಏನು ಜಗಳ ಆಡ್ತಿಲ್ಲ. ಗಂಡಂಗೂ ತಲೆ ಕೆಟ್ಟೋಗ್ಬಿಟ್ಟಿದೆ, ಹೆಂಡತಿಗೂ ತಲೆ ಕೆಟ್ಟುಬಿಟ್ಟಿದೆ. ಏನಂದರೆ ಫ್ಯೂಸ್ ಹೋಗಿದೆ, ಎಲೆಕ್ಟ್ರಿಕಲ್ದು ಫ್ಯೂಸ್ ಹೋಗಿದೆ. ಇಬ್ರಿಗೂ ಅರ್ಥ ಆಗ್ತಿಲ್ಲ ಏನು ಮಾಡಬೇಕು ಅಂತ. ಅವಳು ಎಲೆಕ್ಟ್ರಿಷಿಯನ್ ಫೋನ್ ಮಾಡ ಅಂತ, ಇಲ್ಲ ರೀ ನೀವು ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದ್ರಿ, ಇಲ್ಲ ರೀ ನಾವು KEB ಅಲ್ಲ, ಇದು ಫ್ಯೂಸ್ ಹೋಗಿದೆ. ಅಷ್ಟೊತ್ತಿಗೆ ನಾನು ಬಾಗಿಲು ಏನು ಗಲಾಟೆ ಕೇಳ್ಕೊಂಬಂದೆ ನಮ್ಮ ಡ್ರೈವರ್ಗೆ. ಅವನು ಹೇಳಿದೆ, ಇಲ್ಲ ಸ್ವಾಮಿ ಫ್ಯೂಸ್ ಆಗಿದೆ, ಹಾಕ್ಕೊಡ್ಲ ಸ್ವಾಮಿ, ಹಾಕು ನಿಮ್ಗೆ ಬರುತ್ತಾ? M.Tech ಅವಳು ಸಾಫ್ಟ್ವೇರ್ ಇಂಜಿನಿಯರು. ನಿಮಗೆ ಬರುತ್ತಾ ಫ್ಯೂಸ್ ಹಾಕೋಕ್ಕೆ? ಅವನು ಎಲ್ಲ ಅದೇನು ಅಂದ್ಬಿಟ್ಟು ಹಿಂಗೆ ಬಾಯಲ್ಲಿ ಹಿಂಗೆ ಎಳೆದ್ಬಿಟ್ಟು ಅದನ್ನ ಹಾಕಿ ಹಿಂಗೆ ಕಟ್ ಮಾಡಿಬಿಟ್ಟು ಹಾಗೆ ಇಟ್ಬಿಟ್ಟ. ಅಯ್ಯಪ್ಪ ಬ್ರಿಲಿಯಂಟ್, ಅದು ಬೇರೆ ಸರ್ಟಿಫಿಕೇಟು. ಅವಕಾಶವೇ ಕೊಡಲ್ಲ ಮಕ್ಕಳಿಗೆ ನಾವು. ಮುಟ್ಬೇಡ, ಫೋನ್ ಮಾಡ್ತೀನಿ ತಡಿ, ಇವ್ರು ಫೋನ್ 102ಗೆ 101ಗೆ 100ಗೆ. ಯು ಶುಡ್ ಅಲೋ ಬೇಬಿ ಟು ಲರ್ನ್ ಥಿಂಗ್ಸ್. ನಾನು ನೋಡ್ತಾ ಇದ್ದೆ, ಅವ್ರು ಯಾರೋ ಬಂದರು, ಎಲೆಕ್ಟ್ರಿಕಲ್ನು 2 ವೈರ್ ಹಿಂಗೆ ಹಾಕಿದ್ರು, ಹಿಂಗಿಟ್ರು, ಲೈಟ್ ಬಂತು. 2 ವೈರ್ ಹಾಕಿದ್ರು, ಹಿಂಗಿಟ್ಟು ಲೈಟ್ ಬಂತು. ವೆರಿ ಗುಡ್, ನೋಡಿಕೊಂಡೆ. ಒಂದು ದಿವಸ ಲೈಟ್ ಬರಲಿಲ್ಲ. ನೀವು ಯಾರನ್ನು ಕರೆಯೋಕ್ಕೆ ಹೋಗ್ಬೇಡಿ, ನಾನು ಹಾಕ್ತೀನಿ ಹಿಂದೆ. ಒಲ್ಲೋ ಚೋಟು, ನೀನು ಹಾಕ್ತೀಯಾ? ಅಯ್ಯೋ ನನ್ನ ಕಂದ ತಗಟಕ್ಕೆ ನೆಟ್ಟಿಗೆ ಮುರಿದು ನನಗಲ್ಲಿ ಮಧ್ಯೆ ಬಿಟ್ಟರು. ನಾನು ಎಲ್ಲ ಈ ಕಡೆ ಬನ್ನಿ, ಏನು ಎಕ್ಸಿಕ್ಯೂಟಿವ್ ಚೀಫ್ ಇಂಜಿನಿಯರು ಎಲ್ಲ ದೂರ ಬನ್ನಿ. ಆಮೇಲೆ ಒಂದು ಇದು ಏನು ಅವಾಗ ಅವ್ರಿಗೂ ಆಶ್ಚರ್ಯ, ಈ ಮಗು ಸರ್ ಮಾಡುತ್ತಲ್ಲ ಅಂತ. ನಾನು ಎಷ್ಟನೇ ಕ್ಲಾಸ್, 4ನೇ ಕ್ಲಾಸು 3ನೇ ಕ್ಲಾಸು, 4ನೇ ಕ್ಲಾಸ್ ಇರ್ಬೋದು. ಸೊ ಇದು ನಾನು ಅವಾಗ ಒಂಥರ ಮೇಕ್ ದ ಹೇ ವೆನ್ ಸನ್ ಶೈನ್ಸ್ ಅಂತ. ಇದು ಕೊಡಿ ಕಟಿಂಗ್ ಪ್ಲೇಯರು, ಕಟಿಂಗ್ ಪ್ಲೇಯರ್ ತಗೋ. ಸ್ಕ್ರೂ ಡ್ರೈವರ್ ಕೊಡಿ, ಇದು ದೊಡ್ಡದು ಬೇಡ ಚಿಕ್ಕದು ಕೊಡಿ. ಇವು ನನಗೆಲ್ಲರೂ ಹೆಲ್ಪರ್ಸು. ಸೊ ಹಾಕಿದೆ. ಏನು ಹಾಕಬೇಕು? 2 ವೈರ್ ಸೇರಿಸ್ಬೇಕು ಅಷ್ಟೇ ತಾನೇ. ಸೊ ಹಾಕಿದೆ, 2 ವೈರ್ ಸೇರಿಸಿದೆ, ಭದ್ರ ಆಯಿತು. ಎಲ್ಲ ನಿಂತ್ಕೊಳ್ಳಿ ಅಂದರು. ಆ ಮನೆ ಮಂದಿ ಎಲ್ಲ ನಿಂತ್ಕೊಂಡ್ರು. ಈಗ ಏನು ಇಲ್ಲ, ನನ್ನ ಮಗು ಕರೆಂಟ್ ಕೊಡ್ತಾ ಇದ್ದೀನಿ, ಲೈಟ್ ಬರ್ತೈತೆ ನೋಡ್ತಾ ಇದ್ರು. ನಾನು ನೋಡ್ತಾ ಇದ್ದೆ. ಹಾಕಿದೆ, ಎಲ್ಲೋ ಡಬ್ ಬಂದಿದ್ದು ಮನೇಲಲ್ಲ, ಕಂಬದಲ್ಲೇ ಡಬರ್ ಅಂತೋಗೋಯ್ತು. 2 ವೈರು ಒಂದರಲ್ಲೇ ಕೊಟ್ಟಿದ್ದೀನಿ ನಾನು. ಅಂದರೆ ಪಾಸಿಟಿವ್ ನೆಗೆಟಿವ್ ಸೇರಿಸ್ಬಿಟ್ಟಿದ್ದೀನಿ. ಎಲ್ಲೋದ್ನೋ ಇವನೆಲ್ಲೋದ್ದು ಅಂದರೆ ಫ್ಯೂ ಅವರ್ಸ್ ಮಿಸ್ಸಿಂಗ್ ನಾನು. ಬಟ್ ಯಾರು ಬೈಲಿಲ್ಲ. ಮಗು ಇನ್ನೊಂದು ಸರಿ ನೋಡ್ಕೋ, ಅದು ಹಂಗಲ್ಲ, ಈ ಥರ ಕೊಡಬೇಕಂತೆ ಅಂತ. ಸೊ ವಿ ನೆವರ್ ಇಷ್ಟು ಕಾಲ್ ಎನಿ ಎಲೆಕ್ಟ್ರಿಷಿಯನ್ ಕೂತ್ಕೊಂಡು
ನಾನೇ ಎಷ್ಟೋ ಸರಿ ಟೇಪ್ ರೆಕಾರ್ಡರ್ ಬಿಚ್ಚಿಬಿಟ್ಟು ಇಟ್ಕೊಂಡು ಅದೇನೇನೋ ಮಾಡ್ತಾ ಇರ್ತಾರೆ. ಈ ಥರ ಆ ಇನ್ನರ್ ಸ್ಪಿರಿಟ್ನ, ಇನ್ನರ್ ಕ್ವಾಲಿಫಿಕೇಷನ್ನ ಹೊರಗಡೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಇದೆ. ಸೊ ಅದಕ್ಕೆ ಸುಮ್ಮನೆ ಇದೊಂದು ಉದಾಹರಣೆ ಕೊಟ್ಟೆ. ನೀವು ಎಷ್ಟು ಕರೆಂಟು ನಂಗೆ ಗೊತ್ತಿಲ್ಲ ಅಲ್ಲ, ಹೇಳಿದೆ ನಾನು ನಿಮಗೆ ಅಷ್ಟೇ, ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ತಗೊಳ್ಳಿ ಇನ್ನೊಂದು, ಇದೂ ಅಷ್ಟೇ 166. ಇಲ್ಲಿ ಈ ಹಾಡಲ್ಲಿ ತುಂಬ ಒಳ್ಳೆ ಅರ್ಥ ಇದೆ. ನಿನ್ನ ಪಾದ ಪದ್ಮದಲ್ಲಿ ನನ್ನ ನಿರೀಸಿ ಪಾಲಿಸು. ಆ ಗುರು ಕೇಳ್ಕೊಳ್ಳೋದು. ಇನ್ಯಾರ ಹತ್ರ ಕೇಳ್ಕೊಳ್ಳೋಣ ನಾವು? ನಿನ್ನೊಲವಿನ ಕರಸ್ಪರ್ಶದಿ ಈ ನೋವನ್ನು ನೀಗಿಸು. ನಿನ್ನ ಪಾದ ಪದ್ಮದಲ್ಲಿ ನನ್ನ ನಿರೀಸಿ ಪಾಲಿಸು. ಮಾನವ ಸಂತಾನದೆಡೆಗೆ ಎನಿತು ಕರುಣೆ ನಿನ್ನದು. ಅದನೆನೆದರೆ ಕಂಬನಿ ಕೋಡಿ ತೊಡೆದು ಹರಿಯುವುದು. ನೋಡ್ಕೊಳ್ಳಿ, ಮಾನವ ಸಂತಾನದೆಡೆಗೆ ಎನಿತು ಕರುಣೆ ನಿನ್ನದು. ಅದನೆನೆದರೆ ಕಂಬನಿ ಕೋಡಿಯೊಡೆದು ಹರಿಯುವುದು. ಹುಟ್ಟಿದಂದಿನಿಂದ ನಾನು ನಿನ್ನಾಣೆಯ ಮೀರಿದೆ. ಹುಟ್ಟಿದಂದಿನಿಂದ ನಾನು ನಿನ್ನಾಣೆಯ ಮೀರಿದೆ. ಆದರೂ ನೀ ಅಕ್ಕರೆಯಲ್ಲಿ ತಾಯ್ತನವ ತೋರಿದೆ. ಹುಟ್ಟಿದಂದಿನಿಂದ ನಿನ್ನಾಣೆಯ ಮೀರಿದೆ. ಆದರೂ ನೀ ಅಕ್ಕರೆಯಲ್ಲಿ ತಾಯ್ತನವನ್ನೇ ತೋರಿದೆ. ಮಧುರ ವಚನದಿಂದ ಮನವ ಸಂತೈಸುತ್ತ ನಲಿಸಿದೆ. ಮಧುರ ವಚನದಿಂದ ಮನವ ಸಂತೈಸುತ್ತ ನಲಿಸಿದೆ. ಇದನೆನೆದರೆ ಕಂಬನಿಗೆ ಕೋಡಿ ಹೊಡೆದು ಮಾನವ ಸಂತಾನದೆಡೆಗೆ ಎನಿತು ಕರುಣೆ ನಿನ್ನದು. ಅದನೆನೆದರೆ ಕಂಬನಿಗೆ ಕೋಡಿಯೊಡೆದು. ಎಷ್ಟು ಅರ್ಥ ಇದೆ ನೋಡಿ. ಚಿಕ್ಕಂದಿಂದ ಮನೇಲಿ ಹೇಳ್ಕೊಡ್ತಾರೆ, ದೇವ್ರಿಗೆ ನಮಸ್ಕಾರ ಮಾಡು, ದೇವರಿಗೆ ಪೂಜೆ ಮಾಡು. ಮತ್ತು ನಾವೆಲ್ಲ ನಮಗೆಲ್ಲ ಇನ್ನೊಂದು ಹೇಳ್ಕೊಟ್ಟಿದ್ರು, ಸ್ಕೂಲ್ಗೆ ಬ್ಯಾಗ್ ಹಾಕ್ಕೊಂಡು ಹೋಗ್ತಿದ್ವಲ್ಲ ಸ್ಕೂಲ್ಗೆ. ಸೊ ಗ್ರೂಪಲ್ಲಿ ಹೋಗ್ತಿದ್ರೆ ಅಂತ ಹೋಗ್ತಾರೆ ಈಗ ಹುಡುಗರು ಮೊಬೈಲ್ನೇ ನೋಡಿಕೊಂಡು. ನಾವು ಹಂಗೆ ಹೋಗ್ತಿರ್ಲಿಲ್ಲ. ಆ ದೇವಸ್ಥಾನ ಯಾವ್ದಾರು ಹತ್ತಿರ ಇದೆ ಅಲ್ಲಿ ನಿಂತುಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾಯಿದ್ದು. ಈಗಾದ್ರೆ ಎಲ್ಲರೂ ಅವನ್ನೇ ಫೋಟೋ ತಗೊಂಡು ವಾಟ್ಸಪ್ಗೆ ಹಾಕ್ಬಿಡ್ತಾರೆ. ಅಲ್ಲ, ಹೇಳ್ತಿದ್ದೀನಿ ನಾನು, ಇದನ್ನು ನೀವೇ ನೋಡಿ. ನಾವೆಲ್ಲ ಹೇಗೆ ಜೀವನ ನಡೆಸಿದ್ದೀವಿ ಅನ್ನೋಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀವಿ. ಇನ್ನು ಮೊಬೈಲೆಲ್ಲ ಪಾಪ ದೇವ್ರ ದಯೆಯಿಂದ ಕೃಪೆಯಿಂದ ಅದೆಲ್ಲ ಇದ್ದರೆ ನಾನು ಇಲ್ಲಿ ಕೂತ್ಕೋತಾನೆ ಇರಲಿಲ್ಲ ಅನ್ಸುತ್ತೆ. ಅದು ಬೇರೆ ವಿಚಾರ. ಅಂದರೆ ಅದಿರಲಿಲ್ಲ ನಾನು ಇದ್ರೂ ನಮ್ಮಲ್ಲಿ ಅಂಥ ಟ್ರೈನಿಂಗ್ ಕೊಡ್ತಾಯಿದ್ರು. ಇಲ್ಲಿದೆ ನೋಡಿ, ಹುಟ್ಟಿದಿಂದ ನಾನು ನಿನ್ನ ಆಣೆಯ ಮೀರಿದೆ. ದೇವ್ರಿಗೆ ಹೇಳ್ತಾ ಇದ್ವಿ, ಪರಮಾತ್ಮನಿಗೆ ಗುರುಗೆ ಹೇಳ್ತಾ ಇದ್ವಿ. ಏನೇನು ಮೀರಿದೋ?
ಸತ್ಯಂ ವದ, ಅಲ್ಲಿಂದ ಒದಿಸ್ಕೊಂಬರ್ತಿದ್ವಿ. ಸತ್ಯ ಅದು ನುಡಿಯೋದಕ್ಕೆ ಸಮಯ ಸಮಯಕ್ಕೆ ತಿರುಗಿಸೋದು, ಸಮಯ ಸಮಯಕ್ಕೆ ಸಂದರ್ಭಾನುಸಾರ ಜೀವನ ನಡೆಸೋದು. ಅಲ್ಲಿ ನಿನ್ನ ಆಣೆ ಮೀರಿದೆ. ಆಮೇಲೆ ಹಿರಿಯರಿಗೆ ಗೌರವ, ಭಗವಂತನಿಗೆ ನಮಸ್ಕಾರ, ದೇವಿಗೆ ನಮಸ್ಕಾರ, ಮತ್ತು ಗುರುಗಳಿಗೆ ನಮಸ್ಕಾರ, ಶಾಲೆಯ ಗುರುಗಳಿಗೆ ನಮಸ್ಕಾರ, ಮತ್ತು ಮನೆಯಲ್ಲಿ ಹಿರಿಯರು ಹೇಳ್ದಂಗೆ ಕೇಳ್ಕೊಂಡು, ಇದೆಲ್ಲ ಮೀರಿದೆ ನಾನು. ಆದರೂ ನೀನು ಅಕ್ಕರೆಯಲ್ಲಿ ತಾಯ್ತನವನ್ನು ತೋರಿದೆ. ನಮಗೆ ನಾವೇನಾದರೂ ಪರಮಾತ್ಮ ಏನಾದರೂ ನಾವು ಮಾಡೋ ತಪ್ಪನ್ನೆಲ್ಲ ಲೆಕ್ಕ ಹಾಕ್ಕೊಂಡಿದ್ರೆ ನಮ್ಮ ಕತೆ ಏನಾಗೋದು? ಆದರೂ ಅವನು ಹಿ ಲವ್ಸ್ ಅಸ್. ನೆನ್ನೆ ಆ ಮಾತು ಹೇಳಿದೆ ನಾನು, ಗಾಡ್ ಲವ್ಸ್ ಅಸ್, ಹಿ ವಾಂಟ್ಸ್ ದಟ್ ಅಟ್ಲೀಸ್ಟ್. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಇಫ್ ಯು ವಾಕ್ ಟುವರ್ಡ್ಸ್ ಗಾಡ್, ಗಾಡ್ ರನ್ಸ್ ಟು ಯು ಅಂತ. ಅವನು ಓಡ್ ಬರ್ತಾನಂತೆ ನಿಮಗೆ, ನಿಮ್ಮ ಹತ್ರ. ಇಲ್ವೇ ಇಲ್ಲ. ನಾವು ಸಿನಿಮಾ ಟಿಕೆಟ್ಗೆ ಓಡೋಟೋಗ್ತಿದ್ದೀವಿ, ಹೊರತು ಓಡೋಗ್ತೀವಿ, ಇವು ಸಿಗಲ್ಲಪ್ಪ, ಕ್ಯೂ ಉದ್ದಕ್ಕಿದೆ ಅಂತ. ಕ್ರಿಕೆಟ್ಗೆ ಓಡೋಗ್ತಿದ್ದೀವಿ, ಆದರೆ ದೇವ್ರ ಹತ್ರಕ್ಕೆ ನಮಗಾಗ್ತಾ ಇಲ್ಲ. ಮಧುರ ವಚನದಿಂದ ಮನವ ಸಂತೈಸುತ್ತಾ ನೆಲೆಸಿದೆ. ಬಿಡು ಮಗು, ತಪ್ಪಾಗುತ್ತೆ, ತಪ್ಪನ್ನ ದೊಡ್ಡದು ಮಾಡ್ಕೋಬೇಡ, ಮುಂದೆ ಅದನ್ನು ರಿಪೀಟ್ ಮಾಡಬೇಡ. ದಿಸ್ ಈಸ್ ವಾಟ್ ನಮಗೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಮನೆಯಲ್ಲಿ. ನಡೆಯೋ ಮಗು ಬೀಳುತ್ತೆ, ಆದರೆ ಯಾವಾಗಲೂ ಬೀಳಬಾರ್ದು. ನಡಿ ಮಗು, ಪರವಾಗಿಲ್ಲ. ಹಾಗಾದರೆ ನಾನು ಇನ್ನೊಂದ್ಸಲಿ ಹಾಗೆ ಮಾಡಿದ್ರೆ ನೀನು ಬೈಯಲ್ವ? ಇಲ್ಲಪ್ಪ, ಇನ್ನೊಂದ್ಸಲಿ ನೀನು ಹಂಗೆ ಮಾಡಲೂಬಾರ್ದು, ನಿಂಗೆ ಬೈಯೋದು ಇಲ್ಲ ಅನ್ನೋ. ಅಷ್ಟು ಚೆನ್ನಾಗಿ ಸಂತೈಸೋರು ಗುರುಗಳಾಗಲಿ ಮನೇಲಾಗಲಿ. ನಿನ್ನೊಲುವಿನ ಹೊರೆಯ ಹೊತ್ತು ನಾನು ಬಹಳ ಬಳಲಿದೆ. ಎಷ್ಟು ಪ್ರೀತಿಸ್ತೀಯ ನೀನು ನನಗೆ. ದೇವ್ರನ್ನ ನೀನು ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಶಕ್ತಿ ಕೊಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ನಮ್ಮ ಜೀವನ ಇದೆ. ಏನೋ ತೊಂದರೆ ಇದೆಯಾ ನಮಗೆ? ಎಂಥದೂ ಇಲ್ಲ. ಕಷ್ಟದಲ್ಲಿರೋರು ನಾನು ದಿವಸ ನೋಡ್ತೀನಲ್ಲ, ಯಾಕೋ ಕೂತ್ಕೊಳ್ಳಿ ಅಂದರೆ, ಇಲ್ಲ ಸ್ವಾಮೀಜಿ ಅವ್ರಿಗೆ ಉಸಿರಾಡೋಕ್ಕಾಗ್ತಿಲ್ಲ, ಅವ್ರಿಗೆ ಆಗ್ತಿಲ್ಲ ಸ್ವಾಮೀಜಿ. ನೋಡಿ ನಮಗೆಲ್ಲ ಆತಂಕ ನೋಡಿ, ಆಕೆಗೆ ನೋಡಿ, ಅವ್ರು ಕೂರಿಸಿ ಎಲ್ಲ ಇದು ಮಾಡಿ ಆಕ್ಸಿಜನ್ ಕೊಟ್ಟು ಎಂತೆಂತಹ ಕಷ್ಟದಲ್ಲಿ. ಆದರೆ ದೇವ್ರು ನಮಗೆ ಅಯ್ಯೋ ಪಾಪ ಅಂತ ನಮ್ಮನ್ನು ಕಾಪಾಡ್ತಾನೆ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ಎಷ್ಟು ತಪ್ಪುಗಳು ಮಾಡ್ತೀವಿ, ಆದರೂ ಪರಮಾತ್ಮ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗ್ತಾನೆ. ಜಗನ್ಮಾತೆ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ. ಅದರ ಅರಿವೇ ಇಲ್ಲ ನಮಗೆ. ವಿ ಡೋಂಟ್ ಈವನ್ ಫೀಲ್. ನಿನ್ನೊಲವಿನ ಹೊರೆಯ ಹೊತ್ತು ನಾನು ಬಹಳ ಬಳಲಿದೆ, ಇನ್ನು ಮುಂದೆ ಹೊರಲಾರದೆ ಎದೆಯು ನರಳಿ ಕೊರಗಿದೆ. ನಿನ್ನೊಲವಿನ ಕರಸ್ಪರ್ಶದಿ ನೋವನ್ನು ನೀಗಿಸು, ನಿನ್ನೊಲವಿನ ಕರಸ್ಪರ್ಶದಿ ನೋವನ್ನು ನೀಗಿಸು. ನಿನ್ನ ಪಾದ ಪದ್ಮದಲ್ಲಿ ನನ್ನ ನಿರಿಸಿ ಪಾಲಿಸು, ನಿನ್ನ ಪಾದ ಪದ್ಮದಲ್ಲಿ ನನ್ನ ನಿರಿಸಿ ಪಾಲಿಸು. ಮಾನವ ಸಂತಾನದೆಡೆಗೆ ಎನಿತು ಕರುಣೆ ನಿನ್ನದು, ಅದನೆನೆದರೆ ಕಂಬನಿಯೇ ಕೂಡಿ ಹರಿದು ಹರಿಯುವುದು, ಅದನೆನೆದರೆ ಕಂಬನಿಯೇ ಕೋಡಿಯೊಡೆದು ಹರಿಯುವುದು. ಈ ಹಾಡು ಮುಂದಿನ ಶನಿವಾರ ಹೇಳ್ಕೊಡ್ತೀನಿ. ನಿಮ್ಗೆ ಬರುತ್ತೆ, ಬಟ್ ಅದನ್ನು ಕೂರಿಸ್ಕೊಡ್ತೀನಿ. ಇನ್ನೊಂದ್ಸಲಿ ಭಾಳ ದಿವಸ ಆಗೋಯ್ತಲ್ಲ ಈ ಹಾಡನ್ನು ಹೇಳ್ಕೊಟ್ಟು, ಅದಕ್ಕೆ ಈಗ 160 ನೀವೇ ಹಾಡಿ. ಎಂತೆಂಥ ಹಾಡುಗಳು ಬಿಟ್ಬಿಡ್ತಾ ಇದ್ವಿ ನೋಡಿ, ಜ್ಞಾಪಿಸ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಕಾಫಿ ಅಂದರೆ ರಾಗ ಹೇಳಿದ್ದು ನಾನು, ನೀವು ಫಿಲ್ಟರ್ ಅಂತ ಹೇಳ್ತೀನಿ. ಕಾಫಿ ರಾಗ.
ನೆಸ್ಕಫೆ ಬಿಟ್ಟರೆ ಬೇರೆ ಏನು ಗೊತ್ತಾಗ. ಕಾಫಿ ರಾಗ. ಪ್ರಭು ತೇರಿ ಮಹಿಮಾ ಪರಮ ಅಪಾರ ಅಂದ್ರೆ ಅದೇ ರಾಗದ್ದು ಸುಮ್ಮನೆ ಹಾಡಿದೆ ಅಷ್ಟೇ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ಬೀಗ ಮುದ್ರೆಯ ನೀಟ್ಟ ಕೋಣೆಯಳಲೆವ ಮರುಳನ ತೆರಲಿದೆ. ಎರಡೆರಡು ಲೈನ್ ಹಾಡಿ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ನೋಡ್ಕೊಳ್ಳಿ, ದೇವ ದೇವನ ಶುರು ಮಾಡುವಾಗ ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ನೆನ್ನೆ ಇದ್ರಲ್ಲ ಹುಡುಗರು, ಅವ್ರು ಸಿಕ್ಬಿಟ್ರೆ ವರ್ಲ್ಡ್ ಫೇಮಸ್ ಮಾಡ್ಬಿಡ್ತೀನಿ ನಾನು. ಏನು ಹಾಡಿದ್ರು ಅವರು, ಯಬ್ಬಾ ಹೇಳ್ಕೊಟ್ರೆ ಸಾಕು ಮಾತು ಹಾಡ್ಬಿಡೋದು. ಎನರ್ಜಿ ಇದೆ, ಮೈಂಡ್ ಇದೆ, ಟೋಟಲ್ ಕಾನ್ಸಂಟ್ರೇಷನ್ ಇದೆ. ನೀವು ದೇವದೇವ ಆದ ತಕ್ಷಣ ಉಪ್ಪಿನಕಾಯಿಗೆ ಹಕ್ಕ ಬಂದ್ಬಿಡುತ್ತೆ, ಮುಚ್ಚಳ ಮುಚ್ಚಿದ್ನೋ ಇಲ್ಲಿ ಓನ್ಗೆ ಹಕ್ಕ ಬಂದ್ಬಿಡುತ್ತೆ. ಅಂದರೆ ನಿಮ್ದಲ್ಲ, ನಾನು ಹೇಳ್ತಿರೋದು ಜನರಲ್ ಆಗಿ ಕಾನ್ಸಂಟ್ರೇಷನ್ ಭಾಳ ಮುಖ್ಯ. ನಿನ್ನೆ ಆ ಹುಡುಗರು ಏನು ಹಾಡಿದ್ರೆ ಅವರು, ಯಬ್ಬಾ ಶಿವಾಯ ನಮೋಮು ಅವ್ರಿಗೆ ಹೇಳ್ಕೊಟ್ಲಿಲ್ಲ, ನಾನು ಚೇಂಜ್ ಮಾಡಲಿ ಅಂದ್ಬಿಟ್ಟು ನಾನು ನಮ ಶಿವ ಅಂದರೆ ಶಿವಾಯ ನಮೋಮು ಅಂಥವ್ರು ಸಿಗ್ಬೇಕು ನಮಗೆ. ಏನು ಹಾಡ್ಬಿಟ್ರಪ್ಪ ಅವರು. ಹೋಗ್ಲಿ ಬಿಡಿ, ಅವ್ರನ್ನಾದರೂ ನೆನೆಸ್ಕೊಂಡು ನಿಮ್ಗೆ ಹಾಡ್ಕೊಡ್ತೀನಿ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ಲೈನ್ ನೋಡಿ, ದೇವ ದೇವನ ನೋಡ್ಕೊಳ್ಳಿ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ದೇವ ಮನವು ತೊಳಲು. ಇನ್ನೊಂದ್ಸರಿ ದೇವ ನಿಜವನರಿಯ ಮನವು ತೊಳಲು ತಬಳಲಿದೆ. ಬೀಗ ಮುದ್ರೆಯ ನೀಟ್ಟ ಕೋಣೆಯೊಳಲೆವ ಮರುಳನ ತೆರದಲ್ಲಿ. ಬೀಗ ಮುದ್ರೆಯ ನೀಟ್ಟ ಕೋಣೆಯೊಳಲೆವ ಮರುಳನ ತೆರಲಿದೆ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ದೇವ ದೇವನ ನಿಜವನರಿಯಲು ಮನವು ತೊಳಲು ತಬಳಲಿದೆ. ದಿವ್ಯ ಪ್ರೇಮಕ್ಕೆ ದೊರೆಯವನವನು ಶ್ರದ್ಧೆಗಲ್ಲದೆ ಬಲಿಯನು. ದಿವ್ಯ ಪ್ರೇಮಕ್ಕೆ ದೊರೆವನವನು ಶ್ರದ್ಧೆಗಲ್ಲದೆ
ಒಲಿಯನು ಕಲ್ಲದೆ ಒಲಿಯನು ವೇದಶಾಸ್ತ್ರ ಪುರಾಣ ದರ್ಶನದಾಚೆಗೆ ನಿಂತಿರುವನು ಪುರಾಣ ದರ್ಶನದಾಚೆಗೆ ನಿಂತಿರುವನು ದೇವದೇವನ ನಿಜವನರಿಯ ಮನವು ತೊಡಲು ಬಳಲಿದೆ ದೇವದೇವನ ನಿಜವನರಿಯ ಮನವು ತೊಡಲು ಬಳಲಿದೆ ಭಕ್ತಿಗೊಲಿಯುವ ಹೃದಯದ ಮೃತಾನಂದ ರೂಪನು ಎಂಬುದು ಭಕ್ತಿಗೊಲಿಯುವ ಹೃದಯದ ಮೃತಾನಂದ ರೂಪನು ಎಂಬರು ಭಕ್ತಿಗೊಲಿಯುವ ಹೃದಯದ ಮೃತಾನಂದ ರೂಪನು ಎಂಬರು ಭಕ್ತಿಗೊಲಿಯುವ ಹೃದಯದ ಮೃತಾನಂದ ರೂಪನು ಎಂಬರು ಇದನರಿತೆ ಆ ಯೋಗಿವರ್ಯರು ಯುಗ ಯುಗವು ತಪಗೈದರು ಭಯನರಿತು ಆ ಯೋಗಿವರ್ಯರು ಯುಗ ಯುಗವು ತಪಗೈದರು ಇದನರಿತೆ ಆ ಯೋಗಿವರ್ಯರು ಯುಗ ಯುಗವು ತಪಗೈದರು ಇದನರಿತೆ ಆ ಯೋಗಿವರ್ಯರು ಯುಗ ತಪಗೈದರು ದೇವನೇ ಇನ್ನೊಂದ್ಸರಿ ದೇವದೇವನ ಮನವು ತೊಡಲು ಬಳಲಿದೆ ಭಕ್ತಿ ಎಚ್ಚರಗೊಳ್ಳಲು ಎದೆಯಲ್ಲಿ ಅವನೇ ನಿನ್ನನ್ನು ಸೆಳೆವನು ಭಕ್ತಿ ಎಚ್ಚರಗೊಳ್ಳಲು ಎದೆಯಲ್ಲಿ ಅವನೇ ನಿನ್ನನ್ನು ಸೆಳೆವನು ಭಕ್ತಿ ಎಚ್ಚರಗೊಳ್ಳಲು ಎದೆಯಲ್ಲಿ ಅವನೇ ನಿನ್ನನ್ನು ಸೆಳೆವನು ಭಕ್ತಿಗೆ ಎಚ್ಚರಗೊಳ್ಳಲು ಎದೆಯಲ್ಲಿ ಅವನೇ ನಿನ್ನನ್ನು ಸೆಳೆವನು ಈ ರಹಸ್ಯವ ಜಗದ ಸಂತೆಯ ಜನ ಸಮೂಹಕ್ಕೆ ತಿಳಿಸೆನು ಜಗದ ಸಂತೆಯ ಜನ ಸಮೂಹಕ್ಕೆ ತಿಳಿಸೆನು ಈ ರಹಸ್ಯವ ಜಗದ ಸಂತೆಯ ಜನ ಸಮೂಹಕ್ಕೆ ತಿಳಿಸೆನು ಈ ರಹಸ್ಯ ತಿಳಿಸೆನು ದೇವದೇವನ ನಿಜವನರಿಯಲು ಮನವು ತೊಡಲು ಬಳಲಿದೆ ದೇವದೇವನ ನಿಜವನರಿಯಲು ಮನವು ತೊಡಲು ಬಳಲಿದೆ ಶ್ರೀ ಪ್ರಸಾದನು ನುಡಿವ ನೀತೆರ ಮಾತೃಭಾವದಿ ನೆನೆವೆನು ಶ್ರೀ ಪ್ರಸಾದನು ನುಡಿವ ನೀತೆರ ಮಾತೃಭಾವದಿ ನೆನೆವೆನು ಶ್ರೀ ಪ್ರಸಾದನು ನುಡಿವ ನೀತೆರ ಮಾತೃಭಾವದಿ ನೆನೆವೆನು ಶ್ರೀ ಪ್ರಸಾದ ನೆನೆ ಮಾತೃಭಾವದಿ ನೆನೆವೆನು ನನ್ನ ಸೂಚನೆ ಅರಿತು ನೀವೇ ತಿಳಿದರಾತನ ನಿಜವನು ನನ್ನ
ತೆರಳಿದೆ. ದೇವದೇವನ ನಿಜವನರಿಲು ಮನವು ತೊಳಲು ಬಳಲಿದೆ. ಮನವು ತೊಳಲು ಬಳಲಿದೆ. ಮನವು ತೊಳಲು ಬಳಲಿದೆ. ಸಾಕಿದೊಂದು ಹಾಡು ಜೀವನ ಪೂರ್ತಿ ಅರ್ಥವಾಗ್ಬಿಡುತ್ತೆ. ಎಂಥ ಹಾಡು ನೋಡಿ. ಶ್ರೀ ಪ್ರಸಾದನು ನುಡಿಯುವ ನೀತರ ಮಾತೃಭಾವದಿ ನೆನೆವನು. ಆಗೇನಾಗತ್ತೆ, ನನ್ನ ಸೂಚನೆ ಅರಿತು ನೀವೇ ತಿಳಿಯದ ಅವನನ್ನು ನೀವೇ ತಿಳ್ಕೊಳ್ಳೋದಾಗುತ್ತೆ. ತಿಳಿಯದಾತನ ನಿಜವನ್ನು, ಅದು ಭಗವಂತನನ್ನು ಅಥವಾ ಗುರುದೇವನನ್ನು. ಇಂಥ ಹಾಡುಗಳು ಗುರು ಪೂರ್ಣಿಮೆಗೆ ತುಂಬ ನಮ್ಮ ಮನಸ್ಸಿಗೆ ಸೇರುತ್ತೆ. ನೀವು ಸಹ ಮನೆಯಲ್ಲಿ, ನಾನೇ 160 ಪುಟ ಕೀರ್ತನ ಸಂಗ್ರಹ ಭಾಗ 1 ಅಂತ ಹೇಳಬೇಕಾಗಿಲ್ಲ. ನೀವೇ ಒಬ್ಬೊಬ್ರಿಗೆ ಹೇಳ್ಕೊಳ್ಳಿ 160 ಪುಟ ಭಾಗ 160 ಪುಟದ ಹೆಸರು. ಅಕಸ್ಮಾತ್ ಅಲ್ಲಿ ಏನೋ ತೊಂದರೆ ಇದ್ದರೆ ಫೋನ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡ್ಕೋತೀರಲ್ವಾ, ಬೇರೆ ಬೇರೆದಕ್ಕೆಲ್ಲ ಮಾಡ್ಕೋತೀರಾ. ನನಗೆಲ್ಲ ಗೊತ್ತು ಎಷ್ಟೆಷ್ಟು ಏನೇನಕ್ಕೆ ಫೋನ್ ಮಾಡ್ಕೋತೀರಾ ಅಂತ. ಅದು ಯಾವುದು ಡ್ರೆಸ್ ತೊಗೊಂಡಿದ್ದೋದು ಅದಾ, ನಾನು ಜಾಯಲ್ಲಕ್ಕೂ ಹಾಸ್ಕೊಂಡ್ಕೊಂಡಿದ್ದೆ, ನೀ ಶ್ರೀ ಗೋಲ್ಡ ಅನ್ಕೊತೀವಿ. ಇಷ್ಟೆಲ್ಲ ಮಾತಾಡೋರು ಈ ಹಾಡನ್ನು ಅಭ್ಯಾಸ ಮಾಡ್ಕೊಳ್ಳುವಾಗ ಏನಿಲ್ಲ, ಈ ಲೈನ್ ಸರಿಯಾಗಿ ಬರ್ತಿಲ್ಲ ಹೇಳ್ಕೊಡ್ತೀಯ ಅಂತಂದರೆ ಒಬ್ರಿಗೊಬ್ರು ಹೇಳ್ಕೊಬೋದು. ಆ ಒಂದು ಸುವರ್ಣ ದಿನ ಬರಲಿ ಅಂತ ಪ್ರಾರ್ಥಿಸ್ಕೊತೀನಿ. ಈಗ ಇದೆಯಾ ಆ ಥರ? ಕಷ್ಟ ಕಡಿಮೆ. ಇನ್ನೊಂದು ಹಾಡಿಗೆ ಸಮಯ ಇದೆ. ಗುರುದೇವನ ಹಾಡನ್ನೇ ಹೇಳ್ತೀನಿ, ಹಾಡಿ. ನಾನು ಇವತ್ತು ಬರೀ, ಯಾಕಂದರೆ ಗುರುಪೂರ್ಣಿಮೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಗುರುಗಳನ್ನೇ ಜ್ಞಾಪಿಸ್ಕೊಂಡು ಗುರುದೇವನನ್ನೇ ಜ್ಞಾಪಿಸ್ಕೊಂಡು ನಾನು ಬರ್ತಿದ್ದೀನಿ. ಆಯಿತು. ಶ್ರೀ ಗುರು ಚರಣ ಕಮಲ. ನೀವು ನನ್ನನ್ನು ಕಂಪ್ಯೂಟರ್ ಹರ್ಕೊಂಡ್ಬಿಟ್ರಾ? ಎಷ್ಟು ರಾಗಗಳು ಬದಲಾಗುತ್ತೆ, ಹೇಗೆ ಬದಲಾಗಬೇಕು, ಹೋಗಲಿ ಬಿಡಿ. ಎಲ್ಲ ಇಟ್ಕೊಂಡಿದ್ದೀರಾ? ಹೋದ ಗುರುಪೂರ್ಣಿಮೆ ಮೇಲೆ ಕೊಟ್ಟಿದ್ದೆ ಆ ಚೀಟಿ ತೆಗೆದ್ರಾ? ಹಿಂದೆ ಶ್ರೀನಿವಾಸ ಬಸ್ ಬರ್ತಿತ್ತು, ಅದರಲ್ಲಿ ಹಿಂಗೆ ಚೀಟಿಗಳು ಇಟ್ಕೊಳ್ತಾ ಇದ್ವಿ. ನೀವು ಅಷ್ಟು ಚೀಟಿ ಒಟ್ಟಿಗೆ ತಂದ್ರೆ ಡ್ರಂಗೆ ಮಾಕಮ್ಮಿಗೆ ಅಂಕ ಬರ್ತಾರೆ ಪಾಪ ಅವರು. ಇಲ್ವಾ ಅದರಲ್ಲಿ? ಸರಿ ಬಿಡಿ, ತಗೊಂಬ. ಅರೆ ಪುಸ್ತಕ ಇದ್ದು ಹೇಳ್ಕೊಡೋದೇ ನಂಗೆ ಉಸಿರು ಕಟ್ತಾ ಇದೆ. ಹಾಂ, ಅದೇ ಶನಿವಾರ ಹೇಳ್ಕೊಡ್ತೀನಿ. ಇದು ಜ್ಞಾಪಿಸ್ಬೇಕು ನೀವು. ಶನಿವಾರ ಹೇಳ್ಕೊಡ್ತೀನಿ. ಹೇಳ್ಕೊಡೋದೇನು ಕಷ್ಟ ಆಗಲ್ಲ. ಆದರೆ ಇದೆ ನಿಮಗೋಸ್ಕರ ನೋಡಿ. ಶ್ರುತಿ ನೋಡಮ್ಮ, ಜಗನ್ಮಾತೆ ಇಲ್ಲಿ ನೋಡು. ಏ ನೋಡಪ್ಪ, ಬಿ ಇತ್ತಲ್ಲ ಇಲ್ಲಿ, ಏ ಅಲ್ಲ. ನಿನಗೂ ಹೇಳಿದೆ, ನಿಮ್ಮಮ್ಮ ರಸ್ತೆಯಲ್ಲಿ ಹೇಳ್ಬೇಡ, ಅವಳು ಊರ್ಕೆ ಚೆಪ್ತಾರ. ಆ ಕಡೆ ಬಿ ಉಂಡೇದಿಲ್ಲ, ಇಲ್ಲಿದು ಎ ಅಂದರೂ ಚೂಡಲ್ಲ. ಈ ಕಡೆ ಎ ಉಂಡೇದಿ. ನಿಮಗೋಸ್ಕರ ಶ್ರುತಿ ಕಡಿಮೆ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಶ್ರುತಿ ಯಾವುದ್ರಲ್ಲಿತ್ತು? ಏನಾಯಿತು ನನ್ನ ತಬಲ? ನೆಕ್ಸ್ಟ್ ತೊಗೊಂಬಾರೋ. ನನ್ನ ವಾಯ್ಸ್ ಆಮೇಲೆ ಹಂಗೆ ಕೆಳಗೆ ಬಂದುಬಿಡುತ್ತೆ. ಈಗಾಗಲೇ ವಾಯ್ಸ್ ಬರ್ತಾ ಇಲ್ಲ. ಅಮ್ಮ, ಹಾಂ, ಎಲ್ರಿಗೂ ಕೊಟ್ಬಿಡಿ. ಎಣಿಸಿ ಎಷ್ಟು ಜನ ಇದ್ದಾರೆ ಅಂತ. ನೀವು ಧೈರ್ಯವಂತರು, ತಗೊಂಬಂದಿದ್ದೀರ. ಆ ಪಕ್ಕದವರು, ಆ ಕಡೆ ಪಕ್ಕದವರು, ಈ ಕಡೆ ಪಕ್ಕದವರು ಎಲ್ಲಿದೆ ನೋಡಿ, ತೋರಿಸಿ ಹೋಗಲಿ ಚೀಟಿ ಹೆಂಗಿದೆ. ಹೋದ ವರ್ಷ ಕೊಟ್ಟಿದ್ದು ಅಂತ ಹೇಳಿ ತಗೋಬೇಕು. ಸ್ಕೂಲ್ಗೆ ಪುಸ್ತಕ ಹೋದಾಗ ಹೆಂಗೆಲ್ಲ ತೊಗೊಂಬರ್ತೀರ, ಕಳಿಸ್ಕೊಡ್ತೀರ ಮಕ್ಕಳಿಗೆ. ಸ್ವಾಮೀಜಿ ತಾನೇ ಬಿಟ್ಬೇಡ ಅಂತಾನೆ. ಇದು ಇನ್ನೂ ಇಲ್ವಾ? ಯಾರ್ಯಾರ ಹತ್ರ ಇಲ್ಲ? ಎಲ್ಲಿದೆ? ಹಾಂ, ಎಲ್ಲ ಶ್ರೀನಿವಾಸ ಬಸ್ ಚೀಟಿ ಇಟ್ಕೊಂಡಿದ್ರಿ ನೀವು? ಹಾಂ, ಆಮೇಲೆ ಎಲ್ಲಿದೆ?
ಅದಿದೆ. ಇಲ್ಲಿ ಎರಡಿಲ್ಲ. ಮನೇಲಿದೆ. ಗುರುಗಳನ್ನ ಮನೇಲಿ ಇಟ್ಬಿಟ್ಟು ಇಲ್ಲ ಇರಲಿ ಇಲ್ಲ ಇಲ್ಲ ಒಂದೊಂದ್ಸರಿ ಹಂಗಾಗುತ್ತೆ. ಇನ್ಯಾರ ಹತ್ರ ಇಲ್ಲ? ನಿಮ್ಮ ಹತ್ರ ಇಲ್ಲ, ಇದೆ. ನಿಮ್ಮ ಹತ್ರ ನೋಡಿ, ಇಲ್ಲ ಅನ್ನೋದು ಜಾಸ್ತಿ ಇದೆ. ಅದರ ಮುಂದಿನ ಶನಿವಾರ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಪುಟ ತೆಗೆದು ನೋಡ್ಕೊಳ್ಳಿ. ಶನಿವಾರ ಹಾಡಿ 156. ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದದಿ ಎಲ್ಲರೆದೆಯನ್ನು ತುಂಬಿ ರೋಮಾಂಚನವಗೈಯುವುದು ಅಂಥ ಪ್ರೇಮದ ಜಲಧಿಯ ಜೀವ ನಿನ್ನೊಳಗಿರುವವರೆಗೂ, ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದದಿ ಎಲ್ಲರೆದೆಯನ್ನು ತುಂಬಿ ರೋಮಾಂಚನವಗೈವುದೋ, ತುಂಬಿ ರೋಮಾಂಚನವಗೈವುದೋ ಅಂಥ ಪ್ರೇಮದ ಜಲಧಿಯ ಜೀವ ನಿನ್ನೊಳಗಿರುವವರೆಗೂ, ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. ಯಾರ ಶ್ರೀ ಶುಭ ನಾಮ ಹೃದಯದ ಕೊರಗನೆಲ್ಲ ಕಳೆವುದೋ, ಯಾರ ಶುಭ ನಾಮ ಹೃದಯದ ಕೊರಗನೆಲ್ಲ ಕಳೆವುದೋ, ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು, ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು. ಯಾರ ಅನ್ವೇಷಣೆಯಲಿ ಜಗ, ಯಾರ ಅನ್ವೇಷಣೆಯಲಿ ಜಗ ಬರಿದೆ ತೊಳಲು ತಲಿರುವುದು, ಯಾರ ಅನ್ವೇಷಣೆಯಲಿ ಜಗ ಬರಿದೆ ತೊಳಲು ತಲಿರುವುದು ಅಂಥ ದೇವನ ತಿಳಿದು ಬಣ್ಣಿಪ ಶಕ್ತಿ ಯಾರಿಗೆ ಲಭಿಸಿದೆ, ಅವನ ಮಹಿಮೆಗೆ ಪಾರವೆಲ್ಲಿದೆ, ಆದಿ ಅಂತ್ಯಗಳೆಲ್ಲಿದೆ. ಯಾರ ಅನ್ವೇಷಣೆಯಲಿ ಜಗ, ಯಾರ ಅನ್ವೇಷಣೆಯಲಿ ಜಗ ಬರಿದೆ ತೊಳಲು ತಲಿರುವುದು ಅಂಥ ದೇವನ ತಿಳಿದು ಬಣ್ಣಿಪ ಶಕ್ತಿ ಯಾರಿಗೆ ಲಭಿಸಿದೆ, ಅವನ ಮಹಿಮೆಗೆ ಪಾರವೆಲ್ಲಿದೆ, ಆದಿ ಅಂತ್ಯಗಳೆಲ್ಲಿದೆ. ಯಾರ ಅನ್ವೇಷಣೆಯಲಿ ಜಗ, ಯಾರ ನಿಜದ ತಿಳಿವಿನ ತವರು ಅವನು ನಿತ್ಯ ಜೀವನ ಚೇತನ, ನಿಜದ ತಿಳಿವಿನ ತವರು ಅವನು ನಿತ್ಯ ಜೀವನ ಚೇತನ, ನಿತ್ಯ ಜಾಗೃತ ನಿರ್ನಿಮೇಷನು ದಿವ್ಯ ಶುದ್ಧ ನಿರಂಜನ, ನಿತ್ಯ ಜಾಗೃತ ನಿರ್ನಿಮೇಷನು ದಿವ್ಯ ಶುದ್ಧ ನಿರಂಜನ, ಅವನ ದರುಶನ ಎದೆಯ ಕಿಲುಬನು ತೊಳೆದು ಕೈಯುವುದು ಪಾವನ, ಅವನ
ಎದೆಯ ಕಿಲುಬನು ತೊಳೆದು ಗೈವುದು ಪಾವನ. ಯಾರ ಮಹಿಮಾ ಜ್ಯೋತಿ ಜಗವನ್ನು ಅಮೃತದಂದದಿ ಎಲ್ಲರೆದೆಯನ್ನು ತುಂಬಿ ರೋಮಾಂಚನವಗೈವುದೋ, ತುಂಬಿ ರೋಮಾಂಚನವಗೈವುದೋ ಅಂಥ ಪ್ರೇಮದ ಜಲಧಿಯ. ಜೀವ ನಿನ್ನೊಳಗಿರುವವರೆಗೂ, ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. 4 ರಾಗಮಾಲಿಕೆಯಲ್ಲಿ ಹಾಡಿದ್ದೀನಿ. ಈ ಹಾಡುಗಳಲ್ಲಿ ನೀವೇನು ಎಚ್ಚರ ವಹಿಸ್ಬೇಕಂದ್ರೆ ಮೀಟರು, ತಾಳ, ರಾಗ ಮತ್ತು ಸ್ಪಷ್ಟವಾದ ಶಬ್ದಗಳು ಬರಬೇಕು. ಮೇಲಕ್ಕೆ ಹೋಗೋಕ್ಕೆ ಹಾಡೋಕ್ಕಾಗೋದಿಲ್ಲ ಅಂತ ಬಿಟ್ಬಿಟ್ರೆ ಅಲ್ಲಿ ಕೇಳೋದಕ್ಕೆ ಅಷ್ಟು ಸುಖ ಅಂತಿಲ್ಲ. ಅದು ಎಲ್ಲ ಹಾಡಬೇಕು, ನಿಮ್ಗೆ ಆಗತ್ತೆ. ಆಯಿತಾ? 75 ಇಯರ್ಸ್ MS ಹಾಡುವಾಗ ಈಗಲೂ ಹಾಡ್ತಾಳೆ ಆಶಾ ಭೋಸ್ಲೆ. ಅದೇ ಟಾಪ್ ವಾಯ್ಸಲ್ಲಿ ಹಾಡ್ತಾಳೆ. ಅವಳು ಹೆಂಗಸೆ, ನಾನು ಭೀಮ್ಸೇನ್ ಜೋಶಿನ ಕೊಡಲಿಲ್ಲ ಎಕ್ಸಾಂಪಲು. ಯಾಕೆ ಅಂದರೆ ಮನಸ್ಸಿರಬೇಕು. ಇಲ್ಲದರೆ ತುಂಬಿರೋ ಮಾಂಚನವಗೈಯುವ ಅಂಥ ಪ್ರೇಮದ ಜಲಧಿಯ. ತುಂಬಿ ರೋಮಾಂಚನವಗೈಯುವ ಅಂಥ ಅಂಥ ದೊಡ್ಡ ಅಂಥ ಪ್ರೇಮದ ಜಲಧಿಯ. ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ, ಮಹಿಮೆಯ. ದುರ್ಗಾ ರಾಗ, ದುರ್ಗಾ, ಭೀಂಪಲಾಸ್, ಬೆಹಾಗು, ಪುರಿಯ ಧನಶ್ರೀ 4 ರಾಗದಲ್ಲಿ ಹಾಡಿದೆ ಈ ಹಾಡನ್ನು. ಇರಲಿ ನಿಧಾನಾಗಿ. ಎಷ್ಟು ಅಭ್ಯಾಸ ಏನತ್ತು ಕೌಂತೇಯ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಆದ್ದರಿಂದ ಅಭ್ಯಾಸ ಮಾಡ್ಕೊಳ್ಳೋಣ. ಕಳೆದ ಬಾರಿ ಹೇಳಿದ್ದೆ ಎಲ್ಲ ವೇದ ವಾಕ್ಯಗಳನ್ನು ಇಟ್ಕೊಂಡು ಅದನ್ನೇ ಅಂತ ಹೇಳೋಕ್ಕಾಗಲ್ಲ. ಮಾವುತನಿಗೆ ಗುರುಗಳು ಹೇಳಿದ್ರು, ನೋಡಪ್ಪ ನಾನು ಹೇಳಿದ ನಿಜ, ಎಲ್ಲವೂ ಬ್ರಹ್ಮ, ಆದರೆ ನೀನು ಆನೆನ ಬ್ರಹ್ಮ ಅಂದೆ, ಆಯ್ತು ಒಪ್ಕೋತೀನಿ. ಆದರೆ ಆನೆ ಮೇಲಿರುವ ಬ್ರಹ್ಮ ನಿನಗೆ ಹೇಳ್ದ ದಾರಿ ಬಿಡು ಅಂತ ಕೇಳಿದೆ ನೀನು, ಇಲ್ಲ, ಅದಕ್ಕೆ ನಿನಗೆ ಈ ಕಥೆ ಆಗಿದೆ ಅಂತ. ಅದನ್ನು ವೇದಗಳಲ್ಲಿ ವಿಚಾರವನ್ನು ಮಾಡಿಕೊಂಡು ಚಿಂತನ ಮಂಥನ ಮಾಡಿಕೊಂಡು ಆ ವಿಚಾರಗಳನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಟುಕೊಂಡು ಅದರ ಸಾರವನ್ನು ತೆಗೆದುಕೊಂಡು ಜೀವನದಲ್ಲಿ ಅನುಷ್ಠಾನ ರೂಪಕ್ಕೆ ತಂದರೆ ಮಾತ್ರ ಸಾಧಕ ಅಂತ ಕರೆದುಕೊತಾರೆ. ಸಾಧಕರು ಹಾಗೆ ಮಾಡ್ತಾರೆ, ಬರೀ ಹೇಳ್ತಾನೇ ಹೋಗೋದಿಲ್ಲ. ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ಹೇಳ್ಬಿಟ್ಟ, ಕೊನೇ ಪದ ಅದು. 700 ಶ್ಲೋಕದಲ್ಲಿ ಅನೇಕ ಕೊನೆಯಲ್ಲಿ ಬರ್ತಾನೆ. ಇನ್ನೊಂದು ಲೈನ್ ಬರುತ್ತೆ ಕೊನೆಯದರಲ್ಲಿ. ಅರ್ಜುನ ಹೇಳ್ತಾನೆ, ಆಯ್ತಪ್ಪ ನಾನೆಲ್ಲ ಕೇಳಿದ್ದೀನಿ, ನೀನು ಹೆಂಗೆ ಹೇಳ್ತೀವಿ ಹಾಗೆ ನಾ ಮಾಡ್ತೀನಿ. ವಚನಂ ಕರಿಷ್ಯೆ, ನೀನೇನು ಹೇಳ್ತೀವಿ ಹಾಗೆ ನಾ ಮಾಡ್ತೀನಿ ಅಂತ. ಸೊ ನಿಮಗೆ 700 ಶ್ಲೋಕದಲ್ಲಿ ಇವೆಲ್ಲ ಬರುತ್ತೆ. ನಾವು ಅದನ್ನು ಸುಮ್ಮನೆ ಹೇಳ್ಕೊಂಡು ಹೊರಟೋಗ್ತೀವಿ. ಅದನ್ನು ತಗೊಂಡ್ರೆ ಕರಿಷ್ಯೆ ವಚನಂ ತವ, ನಿನ್ನ ಕೆಲಸ ನೀನೇನು ಹೇಳಿದ್ವಿ ಇಷ್ಟೊತ್ತು ಅದು ನಾನು ಜೀವನದಲ್ಲಿ ಅನುಷ್ಠಾನ ಮಾಡ್ಕೊತೀನಿ. ಎಷ್ಟೆಲ್ಲ ಹೇಳ್ಕೊಂಬಂದ, ಮನ್ಮನ, ಮದ್ಭಕ್ತ, ಮಧ್ಯಾಜಿ, ಎಷ್ಟೊಂದು ಹೇಳ್ಕೊಂಬಂದ. ಅದನ್ನೆಲ್ಲ ಹೇಳಿದಾಗ ಅರ್ಜುನ, ಅಪ್ಪ ಸ್ವಾಮಿ ಇನ್ನು ನನಗೆ ಹೇಳಬೇಡ, ಕರಿಷ್ಯೆ ವಚನಂ ತವ, ನೀನೇನು ಹೇಳಿದ್ಯೋ ಅದನ್ನು ಮಾಡ್ತೀನಿ. ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಶ್ರದ್ಧೆಯ ಸರೋವರದಲ್ಲಿ ಶ್ರದ್ಧೆ ಶ್ರದ್ಧೆ ಶ್ರದ್ಧೆ, ಇಂಗ್ಲೀಷಲ್ಲಿ ಆ ಪದ ಇಲ್ಲ. ಐ ಆಮ್ ಸಾರಿ ಟು ಟೆಲ್ ಯು, ಐ ಕಾಂಟ್ ಬ್ರಿಂಗ್ ದ ನಿಯರೆಸ್ಟ್ ಪದನೂ ಇಲ್ಲ. ಶ್ರದ್ಧೆ ಏನಂತ ಹೇಳ್ತೀರಿ ಶ್ರದ್ಧೆಗೆ? ಇರಲಿ, ನಿಮ್ಮನ್ನಲ್ಲೇ ಕೇಳ್ತೀನಿ, ಹೇಳಿ ಶ್ರದ್ಧೆಗೆ ಏನಿದೆ ಪದ ಇಂಗ್ಲೀಷ್ನಲ್ಲಿ?
ನಿಯರೆಸ್ಟ್ ಪದ ಅದು. ಇಂಟ್ರೆಸ್ಟ್. ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ. ಶ್ರದ್ಧೆಗೂ ಇಂಟ್ರೆಸ್ಟ್ಗೂ ಗೋಕುಲಾಷ್ಟಮಿಗೂ ಇವ್ರಿಗೂ ಸಂಬಂಧ ಇದ್ದಂಗೆ. ಎಂದ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು ನಾವು. ಶ್ರದ್ಧೆ ನಿಮ್ಗೆ ಸುಮ್ಮನೆ ಜ್ಞಾಪಕ ಬರಲಿ ಅಂತ ಹೇಳ್ದೆ ನಾನು. ಎಷ್ಟು ಅದ್ಭುತವಾದ ಪದ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಎಂಥ ಪದ ಅದು. ಶ್ರದ್ಧೆ, ಶ್ರದ್ಧೆಯ ಸರೋವರ, ಶ್ರದ್ಧೆ. ಹಾಗಂತ ಅಂದ ಕ್ಷಣಕ್ಕೆ ನಿಮ್ಗೆ ಯಾರಿಗೂ ಶ್ರದ್ಧೆ ಇಲ್ಲ ಅಂತಲ್ಲ. ಅಯ್ಯೋ ರಾಮಕೃಷ್ಣ, ಯಾವ ಸನ್ಯಾಸಿಗಳಿಗೂ ಇರಲ್ಲ ಶ್ರದ್ಧೆ, ನಿಮಗಷ್ಟಿದೆ. ಅದರಲ್ಲೂ ಅಡುಗೆ ಮಾಡುವಾಗ ಅಲ್ಲ, ಈಗ ಮಾರ್ಕೆಟಿಂದ ತಂದುಬಿಡ್ತೀರ ನೀವು ಒಬ್ಬಟ್ಟೆಲ್ಲ. ಮೊದಲು ಮನೇಲೇ ಮಾಡೋರು ಒಬ್ಬಟ್ಟು. ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಕಾಯಿ ಒಬ್ಬಟ್ಟು. ಅದಕ್ಕೆ ಹೂರ್ಣ ಎಷ್ಟಿರಬೇಕು ನೋಡೋರು. ಇನ್ನು ಸ್ವಲ್ಪ ಬಿಸಿ ಇಡು. ನಮಗೇನು ಅರ್ಥವೇ ಆಗ್ತಿರಲಿಲ್ಲ, ಇದೇನು ಹಿಂಗೆ ಎಲ್ಲಿ ಕಾಡುತ್ತಲ್ಲಿ ಅಂತ. ಅವ್ರಿಗೆ ಗೊತ್ತಾಗಿರೋದು ಸರಿ ಇಲ್ಲ ಹೂರ್ಣ ಅನ್ನೋದು. ಕಾಯಿ ಒಬ್ಬಟ್ಟಿಗೆ, ಬೇಳೆ ಒಬ್ಬಟ್ಟಿಗೆ ಇನ್ನು ಸ್ವಲ್ಪ ಕಡಿಮೆ ಮಾಡು, ಸೆಟ್ ಆಗುತ್ತೆ ಅದು. ಆಮೇಲೆ ಒಬ್ಬ ಫಾರಿನರ್ ಬಂದಂತೆ, ಅವನಿಗೆ ಒಬ್ಬಟ್ಟು ಬಡಿಸ್ತಿರತ್ತೆ. ಅವನು ಒಬ್ಬಟ್ಟು ನೋಡ್ದ, ಹಿಂಗೆ ಎತ್ಕೊಂಡು ನೋಡ್ದ ಒಬ್ಬಟ್ಟನ್ನ. ಸ್ವಲ್ಪ ಅವರೆಲ್ಲ ಭಾಳ ತಲೆ ಇಲ್ಲ, ಒಬ್ಬಟ್ಟೆಲ್ಲ ಹಿಂಗೆ ನೋಡಿಬಿಟ್ಟು, ಮೇಡಮ್ ಕ್ಯಾನ್ ಯು ಟೆಲ್ ಮಿ ಹೂ ಹ್ಯಾಸ್ ಪುಟ್ ದಿಸ್ ಇನ್ಸೈಡ್ ಅಂತ. ಆ ಹೂರ್ಣವನ್ನು ಒಳಗೆ ಯಾರು ಹಾಕಿದ್ರು ಅಂತ ಕೇಳ್ದ. ನಮ್ಮ ಅದರಲ್ಲೂ ಗೃಹಿಣಿಯರು ಏನಕ್ಕೆ ಕೆಪಾಸಿಟಿ ಇದೆ ಗೊತ್ತಾ ಅವ್ರಿಗೆ, ಅದನ್ನು ಒಂಚೂರು ಅಷ್ಟು ಕಡೆ ತಿರುಗಿಸ್ಬಿಟ್ರೆ ಸಾಕು, ಮಹಾದೇವಿ ಅಕ್ಕ ಮೀರಾ ಆಗ್ಬಿಡ್ತಾರೆ. ತಿರುಗಿಸೋದೇ ಪ್ರಾಬ್ಲಮ್ ಆಗ್ತಿರುತ್ತೆ. ಎಷ್ಟು ಎಕ್ಸ್ಪರ್ಟ್ಸ್ ನೋಡಿ. ಉಪ್ಪು ಅಡುಗೆ ಮಾಡ್ತಾ ಮಾತಾಡ್ತಾ ತಗೊಂಡು ಉಪ್ಪು ಹಾಕ್ತಾರೆ. ಹಾಕ್ಬಿಟ್ಟು ಚೂರು ತೊಗೊಂಡು ಹಾಕ್ತಾರೆ. ಈ ಎರಡನೇ ಸರಿ ಹಾಕ್ತಾರಲ್ಲ, ಅದು ಬ್ಯಾಲೆನ್ಸಿಂಗ್ ಉಪ್ಪದು. ಯಾವನೊಬ್ಬ ನೋಡ್ಕೊಂಡಂತೆ, ಒಂದು ಸರಿ, ಎರಡು ಸರಿ, ನಾನು 2 ಸರಿ ಹಾಕೊಂಡು ಚಚ್ಚಿದ್ರು ಹೋಗಿ. ಈ ಎರಡನೇ ಸರಿ ಉಪ್ಪು ಹಾಕ್ತಾರಲ್ಲ ಹೆಂಗಸರು, ಅದೇ ರೀ ಅವ್ರದ್ದು ಸೀಕ್ರೆಟ್. ಆಮೇಲೆ ಅವ್ರಿಗೆ ಎಷ್ಟು ಶ್ರದ್ಧೆ ಇದೆ ಅಂದರೆ, ಈ ಪಾತ್ರೆಯಲ್ಲಿರೋ ಈ ಬೇಳೆಗೆ ಅಥವಾ ಈ ಪಾತ್ರೆಯಲ್ಲಿರೋ ವಾಂಗಿ ಬಾತ್ಗೆ ಅಥವಾ ಈ ಪಾತ್ರೆಯಲ್ಲಿರೋ ಬಿಸಿಬೇಳೆ ಬಾತ್ಗೆ ಇನ್ನೇನೇನೋ ಬಾತ್ಗಳು ಹಾಕಳಿ, ನೀವು ಉಪ್ಪು ಹಾಕುವಾಗ ಎಷ್ಟು ಕರೆಕ್ಟಾಗಿ ಹಾಕ್ತೀರ ನೋಡಿ. ನಿಮ್ಗೆ ಯಾರು ಹೇಳ್ಕೊಟ್ಟಿದ್ರಾ? ಅಭ್ಯಾಸನತ್ತು ಕೌಂತೆಯ. ಉಪ್ಪು ಹಾಕ್ಕೊಂಡು ನೋಡಿ ಬೈಸ್ಕೊಂಡು ಆಮೇಲೆ ಮತ್ತೆ ನೋಡಿ ಅಯ್ಯೋ ಅಂತ ಅನ್ಸ್ಕೊಂಡು ಆಮೇಲೆ ಒಂದು ದಿವಸ ಮಾಡಿ ತುಂಬಾ ಉಪ್ಪಾಗಿ ಅದಕ್ಕೆ ರಿಪೇರಿ ಮಾಡೋಕ್ಕೂ ಆಗಲ್ಲ. ನೀರು ಹಾಕಿದ್ರು ಇನ್ನೂ ತಗೊಂಡಾಗ ಅದನ್ನು ಇಟ್ಬಿಟ್ಟು ಇವತ್ತೇನು ಮಾಡಿದ್ದೆ ಅಂದರೆ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ಅಲ್ಲ, ಅವಾಗಲಿಂದ ಏನು ಮಾಡ್ತಿದ್ದೀನಿ? ಅದೇ ರೀ ಉಪ್ಪಿಟ್ಟು ಇನ್ನೂ ಹುರಿತಾ ಇದ್ದೀನಿ ಅಂತ. ಅಲ್ಲಿ ಬೇರೆ ಪ್ಯಾಚ್ ಮಾಡೋದು. ಅಲ್ಲ, ನೀನು ಬೆಳಗ್ಗೆಯಿಂದ ಅಡುಗೆ ಮನೇಲಿದ್ದೆಲ್ಲ, ನೀವು ಉಪ್ಪಿಟ್ಟು ಮಾಡೋಕ್ಕೆ ಅಷ್ಟೊತ್ತು ಗೊತ್ತೀರಿ. ಇಲ್ಲ ರೀ, ಹುರಿತಾ ಇದ್ದೆ ನಾನು ಅಂತ. ಆಮೇಲೆ ಅವ್ರು ಹಾಕಿ ಹುರಿತಾರೆ, ಅದಕ್ಕೆ ಇವರೇ ಹುರಿದು ಬಿಡ್ತಾರೆ ರವೆಯಿಂದ. ನೋಡಿ ಎಷ್ಟು ಬುದ್ಧಿವಂತರು, ಎಷ್ಟು ಬುದ್ಧಿ ಉಪಯೋಗಿಸ್ತಾರೆ ನೋಡಿ. ಶ್ರದ್ಧೆ ಇಲ್ಲ ಅಂತೀರ ನೀವು. ಉಪ್ಪಿನಕಾಯಿ ಮಾಡೋದು ನೋಡಿ, ಎಲ್ಲ ಕಟ್ ಮಾಡಿ ಉಪ್ಪು ಹಾಕ್ತಾರೆ. ಉಪ್ಪಿನಕಾಯಲ್ಲೂ ಉಪ್ಪು ಹಾಕೋದಕ್ಕೆ ಅದೊಂದು ಆರ್ಟ್. ಶ್ರದ್ಧೆ ಇಲ್ಲ ಅಂತೀರಾ? ಆಮೇಲೆ ಇವರು ಮರಾಠಿಯವ್ರು ಯಾರೂ ಇಲ್ಲ, ಆ ಮರಾಠಿಯವ್ರದ್ದು ಸ್ವೀಟ್ ಎಲ್ಲ ಇದೆಯಲ್ಲ, ಆ ಹಾಲನ್ನ ಮೆಲ್ಲಗೆ ಮಾಡಿ ಅದು ಸಿಹಿ ಹೋಗಬಾರ್ದು ಮತ್ತು ಹಾಲು ಹಾಗೆ ಇರಬೇಕು, ಗಟ್ಟಿಯಾಗಬೇಕು. ಬಾಸುಂದಿ ಎಷ್ಟು ಚೆನ್ನಾಗಿ. ನಾರೋ ನೋಡ್ದ ಅವನು, ಏನು ಮಾಡಿದ್ರಿ ಅಮ್ಮ? ಹಾಲು ಹಾಕಿದ್ರು, ತಿರುಗಿಸ್ತಾ ಇದ್ಲು ಅಷ್ಟೇ. ಹಾಕಿ ತಿರುಗಿಸ್ತಾ ಇದ್ದ. ಅದು ಎಲ್ಲ ಆಗಿ ಮನೆ ಹಿಂದೆ, ಮನೆ ಮುಂದೆ, ಮನೆ ಪಕ್ಕ, ಮನೆ ಎದುರುಗಡೆ. ಏನು ನಿಮ್ಮಲ್ಲಿ ಗಂಡಸರು ಅಡುಗೆ ಮಾಡ್ತಿದ್ದಾರ? ಅದು ಯಾಕೆ ಏನೋ ಸ್ಮೆಲ್ ರೀ, ಏನೋ ಇದು ತಳ ಹತ್ಬಿಟ್ಟಿದೆ ಅಂತ. ಅವನು ಬರೀ ಹಿಂಗೆ ಕೈಯ ಹೀಗೆ ಕೋಲ್ನ ಹಿಂಗೆ ಮಾಡೋದು ನೋಡಿದ್ದಾನೆ. ಬಟ್ ಈಕೆಗೆ ತಳ ಹೆಂಗೆ ಹತ್ತುತ್ತೆ ಅಂತ ಗೊತ್ತು. ಒಳ್ಳೆ ಅಡುಗೆ ಮಾಡೋರು ಚೆನ್ನಾಗಿ ಧ್ಯಾನ ಮಾಡ್ತಾರಂತೆ. ಜ್ಞಾಪಿಸ್ಕೊಳ್ಳಿ ಇದನ್ನು. ಸ್ವಾಮಿ ವಿವೇಕಾನಂದರು ಭಾಳ ಒಳ್ಳೆ ಅಡುಗೆ ಮಾಡೋರು, ತುಂಬ ಒಳ್ಳೆ ಅಡುಗೆ ಮಾಡೋರು. ಧ್ಯಾನನೂ ಯಾಕೆಂದರೆ ಶ್ರದ್ಧೆಯಲ್ಲಿ ಬರುತ್ತೆ, ಏಕಾಗ್ರತೆಯಲ್ಲಿದೆ. ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಪ್ರಪಂಚದ ಜೀವಿಗಳನ್ನು 4 ವಿಧಗಳಾಗಿ ವಿಂಗಡಿಸುತ್ತಾರೆ.
ಈ ವಿಭಾಗವನ್ನು ಶ್ರೀರಾಮಕೃಷ್ಣರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ವಿವರಿಸಿದ್ದಾರೆ. ಮನುಜರು 4 ವಿಧವಾದ ಮನೋಸ್ಥಿತಿಯನ್ನು ಬೆಳೆಸಿಕೊಂಡು ಜೀವನವನ್ನು ನಡೆಸುವ ಪರಿಯನ್ನು ಪರಮಹಂಸರು ಸೊಗಸಾಗಿ ವಿವರಿಸಿದ್ದಾರೆ. ಈ 4 ವಿಧ ಇದೇ ರೀತಿ ಇದೆ: ಬದ್ಧ, ಮುಮುಕ್ಷು, ಮುಕ್ತ, ನಿತ್ಯ. ಬದ್ಧ, ಮುಮುಕ್ಷು, ಬದ್ಧ, ಮುಮುಕ್ಷು, ಮುಕ್ತ, ನಿತ್ಯ. ಶ್ರೀರಾಮಕೃಷ್ಣ ಪರಮಹಂಸರು ಪ್ರಪಂಚದ ಯಾವ ಮನಃಶಾಸ್ತ್ರನಿಗೂ ಕಡಿಮೆ ಇಲ್ಲ. ನಮ್ಮ ವೇದಾಂತದಲ್ಲಿ ನಲಂದಾ ಯೂನಿವರ್ಸಿಟಿಯಲ್ಲಿ 10,000 ಸ್ಟೂಡೆಂಟ್ಸ್, 1,000ಕ್ಕೂ ಬಿಗಿಲಾದ ಟೀಚರ್ಸು, ಆಚಾರ್ಯರು, ಅವ್ರಿಗೆ ಟೀಚರ್ಸ್ ಆಚಾರ್ಯರು 16,000 ಕಿಲೋಮೀಟ್ರಿಂದ ಬರೋರು ಅಲ್ಲಿಗೆ ಸೀಟ್ ಸಿಗಲಿ ಅಂತ ನಲಂದಾ ಯೂನಿವರ್ಸಿಟಿನಲ್ಲಿ. ಇವತ್ತು ನಾವೆಲ್ಲರೂ ಸಂತೋಷ ಪಡ್ಕೋಬೇಕು. ವಿ ಆರ್ ಆಲ್ ಪ್ರೌಡ್ ಆಫ್ ಅವರ್ ಲೀಡರ್. ಹಿ ಹ್ಯಾಸ್ ಮೇಡ್ ಇಟ್ ಅಗೇನ್. ನೋಡಿ, ಖಿಲ್ಜಿ ಅದನ್ನು ಸುಡಬೇಕು ಅಂತ ಸುಡಲಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಖಿಲ್ಜಿ ಅದನ್ನು ಸುಡಬೇಕು ಅಂತ ಸುಡಲಿಲ್ಲ. 6 ತಿಂಗಳು ಅದು ಉರಿತಾ ಇರ್ತದೆ. ಯಾಕೆ ಆಗ ಫೈರ್ ಇಂಜಿನ್ ಇಲ್ಲ, ಫೈರ್ ಬ್ರಿಗೇಡ್ ಇಲ್ಲ, ದೂರ ಇದೆ ನಲಂದಾ ಸಮುದ್ರದಿಂದ. ಅದೇ ಹತ್ತಿ 90 ಲಕ್ಷ ಪುಸ್ತಕಗಳು. ಅದನ್ನು ಸುಡಬೇಕು ಅಂತ ಸುಡಲಿಲ್ಲ. ಅದ್ರ ಹಿಂದೆ ಈ ಸ್ಟೋರಿ ಇದೆ. ಏನಂದ್ರೆ, ಅವನಿಗೊಂದು ವಿಚಿತ್ರವಾದ ಕಾಯಿಲೆ ಬಂದ್ಬಿಡ್ತು. ಮೈಯೆಲ್ಲ ಉರಿ. ಎಲ್ಲ ಕರೆದ್ರು, ಗೊತ್ತಲ್ಲ ನಿಮಗೆ. ಫಸ್ಟ್ ಅವ್ರು ಕರೆಯೋದು ಯಾರನ್ನ? ಹಕೀಮ್ ಅಂತ ಕರೀತಾರೆ. ಹಕೀಮ್ನ ಕರೆದ್ರು, ಅವರೆಲ್ಲ ಮಾಡಿದ್ರು. ಏನು ಔಷಧಿ ಕೊಟ್ಟರು ಮೈ ಉರಿ ನಿಲ್ಲಿಲ್ಲ. ಏನು ಮಾಡಿದ್ರು ಆಗಲಿಲ್ಲ. ಯಾವ ಔಷಧಿ ಕೊಟ್ಟರು ಏನೇನು ಇಲ್ಲ. ಕೊನೆಗೆ ಒಬ್ಬ ಹೇಳ್ತಾನೆ, ಇಲ್ಲೊಬ್ರು ನಲಂದಾ ವಿಶ್ವವಿದ್ಯಾಲಯದಲ್ಲಿ ಒಬ್ಬರು ಮಹಾನ್ ಪಂಡಿತರಿದ್ದಾರೆ, ಅವರು ನಿಮಗೆ ಔಷಧಿ ಕೊಟ್ಟರೆ ನಿಮಗೆ ವಾಸಿ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಐ ಆಮ್ ಶೋರ್ ಅಂತ ಹೇಳ್ತಾನು ಖಿಲ್ಜಿಗೆ. ಕರ್ಕೊಂಬನ್ನಿ ಅವನ ಅಂತ ಹೋಗಿ ಕರ್ಕೊಂಬರ್ತಾರೆ. ಅವ್ರಿಗೆ ಇನ್ನೂ ನಂಬಿಕೆ ಇಲ್ಲ. ಆಗ ಇವನೇನೋ ವಿಷ ಕೊಟ್ಬಿಟ್ರೆ ನನಗೆ ಔಷಧಿ ಅಂತ ಭಯ. ನೋಡಿ, ಯಾರ್ಯಾರಿಗೆ ಭಯ ಇರುತ್ತೆ ಜೀವನದಲ್ಲಿ? ತಪ್ಪು ಮಾಡಿರೋರಿಗೆ ಭಯ ಇರುತ್ತೆ, ಮೋಸ ಮಾಡಿರೋರಿಗೆ ಭಯ ಇರುತ್ತೆ, ನಾರ್ಮಲ್ ಜೀವನ ನಡೆಸದೇ ಇರೋರಿಗೆ ಭಯ ಇರುತ್ತೆ. ಇವ್ರಿಗೆಂಥ ಭಯ? ಆದರೆ ಇವ್ನಿಗೆ ಭಯ. ಅದಕ್ಕೊಂದು ಕಂಡೀಷನ್ ಆಗ್ತಾನೆ, ನೋಡಪ್ಪ, ನೀನು ನನಗೆ ಔಷಧಿ ಕೊಡು, ಆದರೆ ನಾನು ಬಾಯಲ್ಲಿ ತಗೊಳ್ಳಲ್ಲ. ಆ ಪಂಡಿತ ನೀವು ಹೋಗಿ ಅಂಗಡಿಗಳಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಲ್ಲ, ಇದನ್ನೆಲ್ಲ ಹೇಳಿ. ಯಾರೋ ಒಬ್ರು ಇಲ್ಲಿ ಕೂತ್ಕೊಂಡಿದ್ರು. ನಾನೇನೋ ಅವತ್ತು ಮಾತಾಡ್ತಾ ಮೊಬೈಲ್ದು ಹೇಳಿದೆ. ನಡ್ಕೊಂಡು ಹೋಗ್ತಾ ಮೊಬೈಲ್ ನೋಡ್ಕೋತಿದ್ದೆ. ಅವ್ರಿಗೆ ಒಬ್ರು ಬಂದು ನಿಂತ್ಕೊಂಡು, ಸ್ವಾಮೀಜಿ ನೀವು ಹೀಗಂದ್ರಂತೆ ಮೊಬೈಲ್ ಬಗ್ಗೆ ಅಲ್ಲೋ ಅಂದ. ಇಲ್ಲ, ನಿಮ್ಗೆಲ್ಲ ಹೇಳಿದ್ದು, ನೀವು ಎಂಥ ಚಿಂದೋರು ಅಂತ. ಹೌದಾ, ಬರ್ತೀನಿ ಸ್ವಾಮೀಜಿ, ತೊಟ್ಟೋದು, ಅದು ಬೇರೆ ವಿಚಾರ. ನಾನು ಹೇಳೋದನ್ನ, ಒಳ್ಳೆದನ್ನ, ನಾನು ಉದಾಹರಣೆ ಕೊಡೋದನ್ನೆಲ್ಲ ಹೇಳಬೇಕಾಗಿಲ್ಲ, ನೀವು ತಿಳ್ಕೊಂಡ್ರೆ ಸಾಕು. ಇರಲಿ. ಇವನಿಗೆ ಹೇಳ್ತಾನೆ, ಆಗಲಿ, ನಿನಗೆ ಔಷಧಿ ಕೊಡ್ತೀನಿ, ನೀ ತಗೊಳ್ಬಾರ್ದು, ಆದರೆ ಔಷಧಿ ನಿನಗೆ ಹೋಗಬೇಕು, ಅದ್ರ ಎಫೆಕ್ಟು. ಯಾವ ಥರ ಡಾಕ್ಟ್ರು ನೋಡಿ, ನಾವು ಹೆಂಗಿದ್ದೀವಿ ನೋಡಿ, ನಮ್ಮ ಜೀವನ, ನಮ್ಮ ಯುವ ಪೀಳಿಗೆ ನೋಡಿ ಹೆಂಗಿದ್ದಾರೆ. ಏನು ಗೊತ್ತವ್ರಿಗೆ ಇವೆಲ್ಲ? ಒಂದೊಂದು ಸರಿ ನನಗನ್ಸುತ್ತೆ, ಛೇ, ಎಂಥ ಜೀವನ ಆಗೋಯ್ತಲ್ಲ ನಮ್ಮದು ಅನ್ಸುತ್ತೆ. ಎಂಥ ಜೀವನ ನೋಡಿ. ಖಿಲ್ಜಿ ದಿವಸ ಖುರಾನ್ ಓದ್ತಿದ್ದ. ಖುರಾನ್ ಓದುವಾಗ ಈಗ ಇಟ್ಕೋತಾರೆ, ಅವ್ರು ಗೊತ್ತಾರ ತಾನೆ, ಅವ್ರು ಯಾಕೆ ಎಲ್ಲ ನಮ್ಮವರು ಬೇಡ ಅಂತಿರ್ತಾರೆ, ಅದು ಬೇರೆ ವಿಚಾರ. ಇವನೇನು ಮಾಡ್ದ, ಆ ಔಷಧಿಯ ಪುಡಿಯನ್ನು, ಆಯುರ್ವೇದದ ಪುಡಿಗಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಪ್ರತಿಯೊಂದು ಪೇಜ್ಗೂ ಹಾಕ್ಬಿಟ್ಟ ಪುಡಿನ. ಹೇಳ್ತೀರಾ ನಿಮ್ಮ ಹುಡುಗರಿಗೆ? ಅಳೋದು. ಇವನು ಹೊಸ್ತು ಏನು ಮಾಡಿದಾರೆ ಗೊತ್ತಿರೋ ತಲೆ. ಪ್ರತಿಯೊಂದು ಪೇಜ್ಗೂ ಹಾಕಿದ್ನಲ್ಲ, ಇವನು ಎಷ್ಟು ದಿವಸ ಬೇಕು ಅಂದ. ಸರ್, ಇವನು ಲೆಕ್ಕ ಹಾಕ್ಕೊಂಡು ಹೇಳ್ದ, ಈ ಪಂಡಿತ, ನಾವು ಪಂಡಿತರು ಅಂತ ಕರಿತೀವಿ, ಆ ಆಯುರ್ವೇದ ಪಂಡಿತರು, ಲೆಕ್ಕ ಹಾಕ್ಕೊಂಡು ನೀವು 1 ತಿಂಗಳು ಸಾಕು, ನಿಮಗೆ ಫುಲ್ ಗುಣ ಆಗುತ್ತೆ. 1 ತಿಂಗಳು ಇವನು ಓದ್ತಾ ಇದ್ದ ದಿವಸ. ಬಟ್ ಅವನಿಗೆ ಗೊತ್ತಿಲ್ಲ ಇಲ್ಲಿ ಔಷಧಿ ಸ್ಮೇರ್ ಮಾಡಿದ್ದಾರೆ ಅಂತ. ಸ್ಮೇರಿಂಗ್ ಅಂತ ಹೇಳ್ತಾರೆ, ಹೀಗೆ ಪುಡಿ. ಸೊ ಅವ್ನು ಹಿಂಗಿಟ್ಕೊಂಡು ಓದ್ತಿದ್ನಲ್ಲ,
ಅವನು ಗೊತ್ತೋ ಗೊತ್ತಿಲ್ಲದೇನೋ ಆ ಔಷಧಿದು ಆ ಒಂದು ಅರೋಮ ಅವನ ಮೂಗಿನಿಂದ ಅವನ ದೇಹಕ್ಕೆ ಹೋಗ್ತಾ ಇತ್ತು ದಿವಸ. ಅವನೇನಾದರೂ ಬಾಯಲ್ಲೇ ತೊಗೊಂಡೋಗಿದ್ರೆ ಒಂದು ವಾರ ಗುಣ ಆಗ್ಬಿಡೋನು. ಅವ್ನಿಗೆ ಭಯ ಅಲ್ಲ, ವಿಷ ಕೊಟ್ಬಿಡ್ತಾನೆ ಇವರು ಅಂತ. ಆದ್ರಿಂದ ತಗೊಂಡ, ಪೂರ್ಣ ವಾಸಿ ಆಗೋಯ್ತು. ಪೂರ್ಣ ವಾಸಿಯಾಗಿ ಅವ್ನು ನಂಬಕ್ಕೆ ಆಗಲಿಲ್ಲ. ಕೇಳ್ತಾನೆ, ಏನು ಇಲ್ಲ ಅದೇ ನಾವೆಲ್ಲ ಆಯುರ್ವೇದ ಶಾಸ್ತ್ರ ಇದೆ ನಮ್ದೆಲ್ಲ, ಜ್ಯೋತಿಷ್ಯ ಶಾಸ್ತ್ರ, ಆಯುರ್ವೇದ ಶಾಸ್ತ್ರ ಎಲ್ಲರೂ ನಾವು ಅಧ್ಯಯನ ಮಾಡಿ ಚೆನ್ನಾಗಿ ಅದರಲ್ಲಿ ಪಳಗಿ ಈ ಥರ ಕೆಲಸ ಮಾಡಿದ್ವಿ. ಅಪ್ರಿಷಿಯೇಟ್ ಮಾಡಿ ಖಿಲ್ಜಿಯ ಆಸ್ಥಾನದಲ್ಲಿ ಅವನ್ನ ಕರೆಸಿ ಇವ್ರು ದೊಡ್ಡದು ಇವನಿಗೆ ಮರ್ಯಾದೆ ಕೊಡ್ತಾರೆ, ದೊಡ್ಡ ಚಿನ್ನದ ಹಾರ ಹಾಕ್ತಾರೆ ಅಂತ ಅವರೆಲ್ಲ ಭಾವಿಸಿದ್ರು. ಆ ಖಿಲ್ಜಿ ಅವನ ಕಮಾಂಡರ್ ಇನ್ ಚೀಫ್ಗೆ ಹೇಳ್ದ, ಇವನನ್ನು ಬೆಳಗ್ಗೆ ಮುಗಿಸ್ಬಿಡು. ಯಾಕಂದ್ರೆ ಇನ್ನು ಬೇರೆಯವ್ರಿಗೆಲ್ಲ ಇವನು ಹಿಂಗೆ ಔಷಧಿ ಕೊಡ್ತಾ ಇದ್ರೆ ನಮ್ಮ ಶತ್ರುಗಳ ಕತೆ ಏನಾಗುತ್ತೆ. ಆದ್ರೆ ಇವನಿದ್ರೆ ತಾನೇ ಇವನು ಎಲ್ರಿಗೂ ಮಾಡೋದು, ಮುಗಿಸ್ಬಿಡು. ಆಮೇಲೆ ಅದಾಗಿದ್ರೆ ನಾನು ನಿಮಗೆ ಹೇಳಕ್ ಹೋಗ್ತಿರ್ಲಿಲ್ಲ, ಆಯ್ತು ಬಿಡಿ ಅಂತ. ಈಗ ಟಿಪ್ಪು ಸುಲ್ತಾನ್ನಲ್ಲಿ ಹತ್ರ ಅನೇಕ ಎಂಜಿನಿಯರ್ಗಳು, ನಮ್ಮ ಶಾಸ್ತ್ರವನ್ನು ಓದಿದಂತಹ, ಪಾಂಡಿತ್ಯವನ್ನು ಓದಿದಂತಹ ಎಂಜಿನಿಯರ್ಗಳು ಒಂದು ಬ್ರಿಡ್ಜ್ ಕಟ್ಟಿರ್ತಾರೆ. ನಮ್ಮ ಹಿರಿಯರು ಅದನ್ನು ಅನುಭವಿಸಿದ್ರು. ಆ ಬ್ರಿಡ್ಜ್ನ ನಮ್ಮ ಪೂರ್ವಿಕರು ಅವ್ರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡು ಅವ್ರು ಹೇಳಿದ್ದು ಅವ್ರು ನನಗೆ ಹೇಳಿದರು. ಹ್ಯಾಂಗಿಂಗ್ ಬ್ರಿಡ್ಜ್. ಆ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂದರೆ, ಇದನ್ನು ನೀವು ಮಾತಾಡಿ ಅಂಗಡಿಗಳಲ್ಲಿ, ಯಾವ್ದಾವುದೋ ಕೆಲಸಕ್ಕೆ ಬಾರದು ಮಾತಾಡಿ, ಇದನ್ನು ಮಾತಾಡಿ ಅವ್ರು ಸ್ಫೂರ್ತಿ ಕೊಡಿ. ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಲೆಕ್ಕ ಹಾಕಿದ್ರಂತೆ, ಇಷ್ಟು ಜನಕ್ಕಿಂತ ಜಾಸ್ತಿ ನೀವು ಹೋದರೆ ಬ್ರಿಡ್ಜ್ ಓಪನ್ ಆಗಿಬಿಡೋದಂತೆ ಡಬಕ್ಕಂತೆ. ದಟ್ ಈಸ್ ಕಾಲ್ಡ್ ಹ್ಯಾಂಗಿಂಗ್ ಬ್ರಿಡ್ಜ್. ಟಿಪ್ಪು ಸುಲ್ತಾನ್ ಹ್ಯಾಸ್ ಮೇಡ್ ಇಟ್. ಅದನ್ನೆಲ್ಲ ಮಾಡಿದವ್ರು ಯಾರು? ನಮ್ಮ ಹಿಂದೂ ಎಂಜಿನಿಯರ್ಸ್, ಅಭಿಯಂತರರು. ರೆಡಿ ಇದೆ ಜಿ ಹುಜೂರ್, ನೋಡಿ ಎಂಥದ್ದು ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ತೋರಿಸದಂತೆ. ನೋಡಿದ್ರೆ ಹ್ಯಾಂಗಿಂಗು. ಫ್ರೆಂಚ್ನವರು ಅದ್ರ ಮೇಲೆ ಬಂದಿದ್ದಾರೆ, ಹೆಚ್ಚು ಬಂದ್ರೆ ಧಮಕ ಬಿದ್ದು ಎಲ್ಲಿ ನೀರೊಳಗೆ ಬಿದ್ದೋಗ್ಬಿಟ್ಟು ಕಾವೇರಿ ಒಳಗೆ. ಯಾರು ಅಲ್ಲಾಡಿಸ್, ಏನಿದು? ಅದು ಸ್ಪೆಷಾಲಿಟಿ ಆಫ್ ದಟ್ ಬ್ರಿಡ್ಜ್. ಈಗ ಹೇಳೋದನ್ನು ಕೇಳಿಸ್ಕೊಳ್ಳಿ. ಅದಕ್ಕೆ ನಾನು ಯಾವಾಗಲೂ ಮಾತಾಡಿದ್ರೆ ಅಷ್ಟು ಕೋಪ ಬಂದ್ಬಿಡುತ್ತೆ ನನಗೆ. ಈಗಿನ ಯುವಕರು ನೋಡಿದ್ರೆ ಅವರಿಗೆ ಅದೇ ಭಾರ ಅಂತ ಹೇಳ್ತಾರಲ್ಲ, ಭೂಮಿಗೆ ಭಾರ ಅಂತ. ಟಿಪ್ಪು ಕರೆಸ್ತಾನೆ, ಯಾರು ಇದನ್ನು ಮಾಡಿಸಿದ್ರು ಅಂತ. ಅವರೆಲ್ಲ ಬರ್ತಾರೆ, ಟಿಪ್ಪು ಕರೆದಿದ್ದಾನೆ, ನಮಗೆ ಟಿಪ್ಪು ಕರೆದೇನೆ, ವರಹ ಕೊಡ್ತಾನೆ, ಚಿನ್ನದ ವರಹ ಕೊಡ್ತಾನೆ. ಅವನ್ನೆಲ್ಲ ಅಪ್ರಿಷಿಯೇಟ್ ಮಾಡಿ, ಎಂಥವ್ರು ನೀವು ಅಂತ ಹೇಳಿ ಎಲ್ಲರೂ ಬನ್ನಿ ಅಂದರು. ಒಬ್ಬರಾಗಿ ಬನ್ನಿ ಅಂತ ಲೈನಿಗೆ ಬಂದಂತೆ. ಬಂದರೆ ಆ ಹೆಬ್ಬೆರಳು 2 ಕತ್ತರಿಸ್ಬಿಟ್ಟಿರ್ತಂತೆ. ಯಾಕೆ ಅಂದರೆ ಈ ಬೆರಳಿದ್ರೆ ತಾನೇ ನೀವು ಕಟ್ಟೋದು, ಈ ಬೆರಳಿದ್ರೆ ತಾನೇ ನೀವು ಮುಂದಕ್ಕೆ ಇನ್ನೂ ಯಾರಿಗಾದ್ರು ಸಹಾಯ ಮಾಡೋದು. ಬೆರಳೇ ಇರಬಾರ್ದು ಅಂತ ಟಿಪ್ಪು ಸುಲ್ತಾನ್ ಅವ್ರದ್ದೇ ಕೇಳಿಸ್ಕೊಂಡ್ರೆ ನೀವು ಕೂತಿದ್ದೀರಲ್ಲ, ನೀವು ಕತ್ತರಿಸ್ಬಿಡ್ನಂತೆ ಎಲ್ಲರದು ಬೆರಳು. ಇವರು ಬೇರೆಯವ್ರು ಕಟ್ಬಿಟ್ರೆ ಇಂಥ ಪ್ರಪಂಚ. ಇಲ್ಲೂ ಅಷ್ಟೇ, ಇದನ್ನು ಹೇಳಿ ನಿಲ್ಲಿಸ್ತೀನಿ. ಈ ವಿದ್ವಾಂಸ ಎಲ್ಲಿಂದ ವಿದ್ವತ್ ಪಡೆದ? ನಲಂದ ಯೂನಿವರ್ಸಿಟಿಯಲ್ಲಿ ಪಡೆದ. ನಲಂದ ಯೂನಿವರ್ಸಿಟಿಗೆ ಕಾನ್ಸ್ಟಾಂಟಿನೋಪಲ್ ಇಂದ ಜನ ಬರ್ತಾರೆ, ಏಡನಿಂದ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬಂದಲ್ಲಿ ನಿಂತ್ಕೊಳ್ತಾರೆ, ಕಾಯ್ತಾರೆ. ಭಗವಾನ್ ಬುದ್ಧ ಅಲ್ಲಿ ಇದ್ದ, ಚಾಣಕ್ಯ ಅಲ್ಲಿ ಓದಿದ, ಪತಂಜಲಿ ಮಹರ್ಷಿಗಳಲ್ಲಿದ್ರು. ಅಂಥ ಮಹಾನ್ ನಲಂದ ಯೂನಿವರ್ಸಿಟಿ ಅಲ್ಲಿ ಇವನು ಓದಿದ್ದ ಅಲ್ವಾ. ಆ ಯೂನಿವರ್ಸಿಟಿನೇ ಇರಬಾರ್ದು ಅಂತ ಕುದುರೆನಿಂದ ಬಂದು ಅವನ ಸೈನಿಕರೆಲ್ಲ ಕರ್ಕೊಬಂದು ಎಲ್ಲ ಧ್ವಂಸ ಮಾಡಿ, ಆ ಹಳೇದು ಪ್ರಾಚೀನ ಶತಮಾನಗಳಿಂದ ಬಂದಂತಹ ತಾಳೆಗರಿಗಳು, ಶತಮಾನದಿಂದ ಬಂದಂತಹ ಅದ್ಭುತವಾದ ವಿಚಾರಧಾರೆಗಳು ಎಲ್ಲ ಒರಿಜಿನಲ್ಸ್ ಅಷ್ಟಕ್ಕೂ ಬೆಂಕಿ ಹಾಕ್ಬಿಟ್ಟ. 6 ತಿಂಗಳು ಉರಿತದು. ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ನಳಂದಲ್ಲಿ. ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಕೈಯಲ್ಲಿ ಏನಿದ್ರೆ ಅದನ್ನು ತಗೊಂಡು ಹಾಕ್ಬಿಡೋಣ ಅನ್ಸ್ಬಿಡ್ತು, ಅಷ್ಟು ಕೋಪ ಬಂದ್ಬಿಡ್ತು. 6 ತಿಂಗಳು ಉರಿತಂತೆ ಆ ಲೈಬ್ರರಿ. ಅಲ್ಲಿ ಒಂದು ಘಟನೆ ಆಯಿತು.
ಹುನ್ಸಾಂಗ್ ಇದ್ದ ಅಲ್ಲಿ, ಜ್ಞಾಪಕ ಇರಲಿ, ಚೈನೀ ಟೂರಿಸ್ಟ್ ಹುನ್ಸಾಂಗ್ ಅಲ್ಲಿ ಓದ್ಲಿಕ್ಕೆ ಬಂದಿದ್ದ. ಹುನ್ಸಾಂಗ್ ಓದ್ಬಿಟ್ಟು ವಾಪಸ್ ಹೋಗುವಾಗ 20 ಕುದುರೆಗಳ ಮೇಲೆ ಅನೇಕ ಗ್ರಂಥಗಳ ಒರಿಜಿನಲ್ನ ತಗೊಂಡು ಹೊಟ್ಟೋಗಿದ್ದ. ಇವತ್ತಿಗೂ ಆ ಒರಿಜಿನಲ್ ಗ್ರಂಥಗಳು ಟಿಬೇಟಿಯನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಭಾಷಾಂತರಿಸಿದ್ದಿದೆ. ಇದು ನೀವು ತಿಳ್ಕೋಬೇಕು. ಏನು ನಮ್ಮ ಪ್ರಪಂಚ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮನುಷ್ಯ 4 ಭಾಗ ಮಾಡ್ತಾರೆ ಅವನ್ನ. ಇವನು 4 ವಿಧ ಇದೆ: ಬದ್ಧ, ಮುಮುಕ್ಷು, ಮುಕ್ತ, ಕೊನೆಯವನು ನಿತ್ಯ. ಅಸಮಾನವಾದ ವಿಚಾರಗಳನ್ನು ಸ್ಪಷ್ಟವಾಗಿ ಮನಮುಟ್ಟುವಂತೆ ವಿವರಿಸುವ ವಿಧಾನವನ್ನು ಕರಗತ ಮಾಡಿಕೊಂಡು ಬಿಟ್ಟಿದ್ದರು ನಮ್ಮ ಶಾಸ್ತ್ರಗಳು, ನಮ್ಮ ವೇದಾಂತಗಳು. ಈಗ ಹೇಳಿದ್ರೆ ದುರ್ಬೀನ್ ನೋಡೋದು ನೋಡಿ ಹಿಂಗೋ ಕ್ಯಾಲ್ಕುಲೇಟ್ ಹಾಕ್ತಾನೆ. ಇವತ್ತು ಸಹ ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗ ನೋಡ್ತೀರಾ. ಅದನ್ನ ನೀವು ಬರೆದಿದ್ದು, ಅಥವಾ ಅಮೆರಿಕನ್ ಕಳಿಸಿದ್ದ, ಅಥವಾ ರಷ್ಯನ್ ಕಳಿಸಿದ್ದ, ಅಥವಾ ಯಾರು ಕಳಿಸಿದ್ರು? ಪಂಚಾಂಗದ ಶಾಸ್ತ್ರಿ ಕೂತ್ಕೊಂಡು ಕವಡೆ ಹಾಕಿ ಪಂಚಾಂಗವನ್ನು ಲೆಕ್ಕ ಹಾಕಿ, ಹೀಗೇ ಇಲ್ಲಿ ಸೂರ್ಯಗ್ರಹಣ ಆಗತ್ತೆ, ಈಗಲೇ ಚಂದ್ರಗ್ರಹಣ ಆಗತ್ತೆ, ಇವತ್ತು ಏಕಾದಶಿ, ಮಂಗಳವಾರ ಸಂಕಷ್ಟ ಚತುರ್ಥಿ ಲೆಕ್ಕ ಹಾಕಿ ಕೊಟ್ಟಿದ್ದಾನೆ. ಯಾರು ಕೊಟ್ಟಿದ್ದು ಲೆಕ್ಕ ಹಾಕಿ? ಬಿಲ್ ಗೇಟ್ಸಾ? ಒಬಾಮಾನ? ಯಾರು? ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಭಾರತೀಯ ಆ ಶಾಸ್ತ್ರ ಎಲ್ಲಿ ಹೋಯ್ತು ರೀ ಅವೆಲ್ಲ? ನೀವು ಈಗ ಹೇಳ್ತೀರಾ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು, ಮೂಗನ ಬೇರೆ ಮೂಗಿನ ತಲ ಇಟ್ಟರು, ಅದನ್ನು ಹೀಗಿಟ್ರು ಅಂತ. ಪ್ಲಾಸ್ಟಿಕ್ ಸರ್ಜರಿ ಆರಂಭವಾಗಿದ್ದೇ ನಮ್ಮ ಋಷಿ ಮುನಿಗಳು ಆರಂಭ ಮಾಡಿದ್ದವರು. ಜ್ಞಾಪಕ ಇರಲಿ ನಿಮಗೆ. ಇವತ್ತಿಗೂ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಬಿಳಿಗಿರಂಗನ ಬೆಟ್ಟ, ಈ ಇಂಟೀರಿಯರ್ ಕಾಡುಗಳಿಗೆ ಹೋಗಿ ಅಲ್ಲಿ ಲೀಚಸ್ ಇರುತ್ತೆ. ಏನದು? ಜಿಗಣೆ. ಒಂದು 10 ಜಿಗಣೆ ತಗೊಂಬಂದು ಬಿಟ್ಕೊಂಡ್ಬಿಡಿ ಎಲ್ಲಾದರೂ. ಅದು ಕಚ್ಚಲಿ. ಆ ಜಿಗಣೆ ಬಿಟ್ಟಿದ್ದ ಸ್ಥಳದ ಕಚ್ಚಿದ್ರಲ್ಲಿ ನೀವು ಕತ್ತಿ ತಗೊಂಡು ಚುಚ್ಚಿದ್ರು ಗೊತ್ತಾಗಲ್ಲ. ಆ ಜಿಗಣೆ ಹತ್ರ ಆ ಒಂದು ಕೆಮಿಕಲ್ ಇದೆ. ಗೊತ್ತಾ ನಿಮಗೆ? ಗೊತ್ತಿಲ್ಲ ರೀ. ಜಿಗಣೆ ಅಲ್ಲಿಗೆ ಹೋದಾಗ ನೋಡ್ತೀವಿ ರಕ್ತ ಸೋರ್ತಾ ಇತ್ತು. ಅದರಲ್ಲಿದೆ ಆ ಕೆಮಿಕಲ್ಲು. ಕಚ್ಚಿದ ತಕ್ಷಣ ನಿಮ್ಗೆ ಗೊತ್ತೇ ಆಗಲ್ಲ ಕಚ್ಚಿದೆ ಅಂತ. ಹೇಳ ನಿಮಗೆ, ನಾಳೆ ಬೆಳಗ್ಗೆವರೆಗೂ ಹೇಳ್ತೀನಿ ನಿಮಗೆ. ಎಂಥ ಶಾಸ್ತ್ರಗಳಿದೆ ನಮ್ಮಲ್ಲಿ. ಬೆಳಿಗ್ಗೆ ನನಗೆ ಬೆಟ್ಟಕ್ಕಿರೋ ಫಸ್ಟು ಅಲ್ಲ ಮೊದಲು ತುಂಬ ಹೋಗ್ತಿದ್ದೆ, ಹೋಗಿ ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ ಕಾಡಲ್ಲಿ. ದೊಡ್ಡ ಸಂಪಿಗೆ ಅಂತಿದೆ, ಕೆಳಗಡೆ ಇಳಿಬೇಕು, ಕಾಡೋದು ಡೀಪ್ ಜಂಗಲ್, ಅಲ್ಲಿ ಹೋಗಿ ಕುತ್ಕೋತಾ ಇದ್ದೆ. ಇನ್ನು ಅದು ಬೇರೆ ವಿಚಾರ. ಅಲ್ಲಿ ನೀರು ಹರಿತಾ ಇದ್ದೆ, ಹಿಂಗೆ ಅಂದರೆ ಸಾಕು, ಜಿಗಣೆ ಕೈಗೆಲ್ಲ ಬಂದು ತಕ್ಷಣ ಕಿತ್ತು ಹಾಕ್ಬಿಡು. ಜಿಗಣೆನ ಕಿತ್ಬಿಟ್ಟು ಹಾಕಬೇಕು. ಉಫು ಅಂದರೆ ಜಿಗಣೆ ಕಿತ್ತಬೇಕು. ಹೀಗೆ ಹಿಡ್ಕೊಂಡ್ಬಿಡುತ್ತೆ ಜಿಗಣೆ. ಹಿಂಗೆ ಹಿಡ್ಕೊಂಡ ತಕ್ಷಣ ಆ ಸ್ಥಳದ ನಿಮ್ಗೆ ಗೊತ್ತೇ ಆಗಲ್ಲ ಏನಾಗಿದೆ. ಅನೆಸ್ಥೆಟಿಕ್ ಏರಿಯಾ ಬಂದ್ಬಿಡುತ್ತೆ ಜಿಗಣೆದು. ಗೊತ್ತಾ ನಿಮ್ಗಿದು? ಗೊತ್ತಿತ್ತಾ ನಿಮಗೆ? ಹೇಳ್ತಾ ಹೋಗ್ತೀನಿ ನೋಡಿ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಆಪರೇಷನ್ಸ್ ಮಾಡ್ತಾ ಇದ್ರು ಅವ್ರು. ಯಾರು? ನ್ಯೂಟನ್ನು, ಐಸಾಕು, ಏನೇನೋ ಹೇಳ್ತಿರಲ್ಲ, ಅವ್ರು ಹುಟ್ಟೇ ಇರಲಿಲ್ಲ. ಇಂಥ ಅದ್ಭುತವಾದ ಸ್ಥಿತಿನಲ್ಲಿ ರಾಮಕೃಷ್ಣ ಪರಮಹಂಸರು, ಅದಕ್ಕೆ ವಚನ ವೇದ ಅಂತ ಹೆಸರು. ವಚನ ವೇದದಿಂದ ನಾನು ಇದು ಹೇಳ್ತಿರೋದು. 4 ಭಾಗ ಮಾಡಿದರೆ ಮುಂದಿನ ತರಗತಿನಲ್ಲಿ ಆ 4 ಭಾಗನ ವಿಶ್ಲೇಷಣೆ ಮಾಡ್ತೀನಿ. ಬದ್ಧ, ಮುಕ್ತ, ಮುಮುಕ್ಷು, ನಿತ್ಯ. 4 ಇದು ನಮ್ಮ ಜೀವನದ 4 ಭಾಗಗಳು. ನೀವು ಲೆಕ್ಕ ಹಾಕೊಳ್ಳಿ. ನಾಳೆ ನಾನು ಮುಂದಿನ ವಾರ ಹೇಳಿದಾಗ ಯಾರ್ಯಾರು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ ಆಗ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ
प्रीणिते प्रीणितं जगत् हरिः ॐ तत्सत् श्रीरामकृष्णाय